ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 14ನೇ ಆಗಸ್ಟ್ 2026ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತೇವೆ. ಸೊ ಈ ಪ್ರಶ್ನೆಗೆ ಅಥವಾ ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಯಾರು ಈ ಮಂತ್ ಎಂಡ್ ವರೆಗೂ ಸರಿಯಾದ ಉತ್ತರಗಳನ್ನ ಕನ್ಸಿಸ್ಟೆಂಟ್ ಆಗಿ ಕೊಡ್ತಾರೆ, ಸೊ ಅವ್ರಿಗೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಜನರಲ್ ಇಂಗ್ಲಿಷ್ ಪುಸ್ತಕವನ್ನ ಉಚಿತವಾಗಿ ಕೂಡ ನೀಡಲಾಗುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಮೊದಲನೇ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಬೆಳ್ಳಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಬೆಳ್ಳಾರಿಯಲ್ಲಿ 4 ಗ್ರಾನೈಟ್ ಸ್ಕಲ್ಪ್ಚರ್ ಗಳು ಸಿಕ್ಕಿರುತ್ತೆ. ಅಂದ್ರೆ 4 ಗ್ರಾನೈಟ್ ನಿಂದ ಮಾಡಿರ್ತಕ್ಕಂಥ ಶಿಲ್ಪಗಳು ಸಿಕ್ಕಿರುತ್ತೆ. ಸೊ ಈ ಒಂದು ಶಿಲ್ಪಗಳು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೈನ ಧರ್ಮದ ಯಾವ ಆಚರಣೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಜೈನ ಧರ್ಮದಲ್ಲಿ ಒಂದು ಸಲ್ಲೇಖನ ವ್ರತ ಅಂತ ಮಾಡ್ತಾರೆ. ಸಲ್ಲೇಖನ ಅಂದ್ರೆ ಮರಣಾಂತಿಕವಾಗಿರ್ತಕ್ಕಂಥ ಒಂದು ಉಪವಾಸ. ಅಂದ್ರೆ ಆಹಾರವನ್ನ ಅವರು ಸಂಪೂರ್ಣವಾಗಿ ತ್ಯಜಿಸಿರ್ತಾರೆ. ಸೊ ಎಲ್ಲಿವರೆಗೂ ಆಹಾರವನ್ನ ತ್ಯಜಿಸ್ತಾರೆ ಅಂದ್ರೆ ಟಿಲ್ ದೇರ್ ಡೆತ್, ಅವರ ಸಾವಾಗುವ ತನಕ ಅವರು ಆಹಾರವನ್ನ ತ್ಯಜಿಸ್ತಕ್ಕಂಥ ಒಂದು ವ್ರತವನ್ನ ನಾವು ಸಲ್ಲೇಖನ ವ್ರತ ಅಂತ ಹೇಳ್ತೇವೆ. ಆ ಸಲ್ಲೇಖನ ವ್ರತದ ಭಂಗಿಯಲ್ಲಿರ್ತಕ್ಕಂಥ 4 ಶಿಲ್ಪಗಳು ಈಗ ಬೆಳ್ಳಾರಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಏನಿದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಭಂಗಿಯನ್ನ ನಾವು ಈ ಒಂದು ಸಲ್ಲೇಖನ ವ್ರತದ ಭಂಗಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಪತ್ತೆ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಬೆಳ್ಳಾರಿಯಲ್ಲಿ ಒಂದು ವಿಲೇಜ್ ಇದೆ, ಅದನ್ನ ಕೋಲಾರು ವಿಲೇಜ್ ಅಂತ ಹೇಳ್ತೇವೆ. ಸೊ ಆ ಹಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥವ್ರು ವಿಜಯನಗರ ಎಂಪೈರ್ ರಿಸರ್ಚ್ ತಂಡದಿಂದ ಇದನ್ನ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಡಿಪಿಕ್ಷನ್ ಅಥವಾ ಚಿತ್ರಣ ಏನಿದೆ ಅದು ಪದ್ಮಾಸನ ಭಂಗಿಯಲ್ಲಿ ಇರ್ತಕ್ಕಂಥದ್ದು. ಪದ್ಮಾಸನ ಭಂಗಿಯಲ್ಲಿ ಕುಳಿತುಕೊಂಡಿರ್ತಾರೆ. ಬಿನೀತ್ 3 ಟೈರ್ಡ್ ಕೆನೋಪಿ ಅಂದ್ರೆ 3 ಹಂತದ ಒಂದು ಛತ್ರಿ, ಅದರ ಕೆಳಗಡೆ ಪದ್ಮಾಸನ ಭಂಗಿಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಒಂದು ಶಿಲ್ಪ ಇಲ್ಲಿ ಪತ್ತೆ ಆಗಿರುತ್ತೆ. ಸೊ ಇದು ಜೈನಿಸಂ ಅಲ್ಲಿ ಬರ್ತಕ್ಕಂಥ ಒಂದು ಸಲ್ಲೇಖನ ಪ್ರಾಕ್ಟೀಸ್ ಏನಿರುತ್ತೆ, ಸೊ ಅದನ್ನ ಸೂಚಿಸ್ತಕ್ಕಂಥ ಒಂದು ಭಂಗಿಯಲ್ಲಿ ಇದು ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಈ ಒಂದು ಶಿಲ್ಪಗಳು ಏನು ಸಿಕ್ಕಿದಾವೆ ಅದರ ಮೇಲೆ ಕೆಲವೊಂದು ಕಾರ್ವಿಂಗ್ಸ್ ಅಥವಾ ಕೆತ್ತನೆಗಳು ಇರುತ್ತೆ. ಆ ಕೆತ್ತನೆಗಳ ಮೇಲೆ ಇರ್ತಕ್ಕಂಥ ಚಿತ್ರಗಳು ಯಾವ್ದ್ಯಾವ್ದು ಅಂದ್ರೆ ಸನ್ ಸೂರ್ಯ, ಮೂನ್ ಚಂದ್ರ, ಕೌ ಹಸು, ಮತ್ತೆ ಸ್ವೋರ್ಡ್ ಕತ್ತಿ, ಈ ಚಿತ್ರಗಳನ್ನ ಕೂಡ ಅಲ್ಲಿ ಕೆತ್ತಲಾಗಿರುತ್ತೆ. ಅಂಡ್ ಇದರ ಸೈಜ್ ಬಂದು 5 ರಿಂದ 7 ಅಡಿಗಳಷ್ಟು ಎತ್ತರದಲ್ಲಿ ಇದನ್ನ ಕೆತ್ತಲಾಗಿರುತ್ತೆ. ಅಂಡ್ ಇದರ ಮೇಲೆ ಯಾವುದೇ ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳನ್ನ ಇದರ ಮೇಲೆ ಬರೆಯಲಾಗಿಲ್ಲ. ಹಿಸ್ಟಾರಿಕಲಿ ಇದನ್ನ ಕನೆಕ್ಟ್ ಮಾಡೋದಾದ್ರೆ ಈ ರೀಜನ್ ಅಲ್ಲಿ ಎಲ್ಲಿ ಈ ಒಂದು ಜೈನಿಸಂಗೆ ಸಂಬಂಧಪಟ್ಟಂತೆ ಈ ಒಂದು ಶಿಲ್ಪಗಳು ಸಿಕ್ಕಿದೆ ಆ ಪ್ರದೇಶ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಇಮ್ಮಡಿ ಭೀಮರಸಗೆ ಸಂಬಂಧಪಟ್ಟಿರುತ್ತೆ. ಸೊ ಇಮ್ಮಡಿ ಭೀಮರಸ ಇವರು ಫಿಡಿಟರಿ ಆಫ್ ಚಾಲುಕ್ಯ ಜಗದೇಕ ಮಲ್ಲರ ಸಾಮಂತನಾಗಿರ್ತಕ್ಕಂಥ ಇಮ್ಮಡಿ ಭೀಮರಸನೊಂದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇಲ್ಲಿ ಒಂದು ಲೋಕಲ್ ಟ್ರೆಡಿಷನ್ ಅಥವಾ ಸ್ಥಳೀಯ ಸಂಪ್ರದಾಯ ಏನು ಅಂದ್ರೆ ಲೋಕಲ್ಸ್ ವರ್ಷಿಪ್ ದಿ ಸ್ಕಲ್ಪ್ಚರ್ಸ್ ಆಸ್ ವೀರಭದ್ರ ಅಂಡ್ ಸಕ್ರಮ್ಮ. ಸೊ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಆ ಒಂದು ಶಿಲ್ಪಗಳು ಏನ್ ಸಿಕ್ಕಿತ್ತೆ ಸೊ ಅದನ್ನ ಪೂಜಿಸ್ತಾ ಇದ್ರು. ಏನಂತ ಪೂಜಿಸ್ತಾ ಇದ್ರು ಅಂದ್ರೆ ವೀರಭದ್ರ ಮತ್ತು ಸಂಕ್ರಮ್ಮ ಎಂದು ಅಲ್ಲಿರ್ತಕ್ಕಂಥ ಸ್ಥಳೀಯರು ಸೊ ಈ ಒಂದು ಶಿಲ್ಪಗಳನ್ನ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಇರುತ್ತೆ. ಸೊ ಈಗ ಸಿಕ್ಕಿರ್ತಕ್ಕಂಥ ಈ ಒಂದು ಶಿಲ್ಪಗಳ ಪ್ರಾಮುಖ್ಯತೆ ಏನು ಅಂದ್ರೆ ನಮ್ಮ ಕರ್ನಾಟಕದ ಬೆಳ್ಳಾರಿ ಪ್ರಾಂತ್ಯ ಕೂಡ ಈ ಒಂದು ಜೈನಿಸಂ ಪ್ರೆಸೆನ್ಸ್ ಅಥವಾ ಜೈನ ಧರ್ಮದ ಒಂದು ಪ್ರೆಸೆನ್ಸ್ ಉಪಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಲ್ಲಿ ಪುರಾವೆಗಳು ಸಿಕ್ಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. So next update is Karnataka's Kaiga, India's nuclear capacity to be 22 gigawatts by 2031-32 and 100 gigawatts by 2047. ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಏನಿರುತ್ತೆ, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿರುತ್ತೆ, ಸೊ ಇದರ ಕೆಪಾಸಿಟಿಯನ್ನ ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ನಮ್ಮ ಭಾರತ ದೇಶದ ಒಟ್ಟು ನ್ಯೂಕ್ಲಿಯರ್ ಪವರ್ ಶೇರಿಂಗ್ ಏನಿರುತ್ತೆ ಸೊ ಅದನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಟಾರ್ಗೆಟ್ಸ್ ಏನೇನಿದೆ, ಎಷ್ಟು ವರ್ಷಕ್ಕೆ ನಾವು ಎಷ್ಟು ನ್ಯೂಕ್ಲಿಯರ್ ಎನರ್ಜಿಯನ್ನ ಡೆವಲಪ್ ಮಾಡಬೇಕು
ಮಾಡ್ಬೇಕಾಗಿರುತ್ತೆ. ಸೊ ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಈಗ ಕೈಗಾದ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನ ಕೆಪಾಸಿಟಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ, ವಿಸ್ತರಣೆ ಮಾಡ್ತಾ ಇದ್ದಾರೆ. 700 ಮೆಗಾವ್ಯಾಟ್ ರಿಯಾಕ್ಟರ್ಸ್ ಗಳನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಸೊ 700 ಮೆಗಾವ್ಯಾಟ್ಸ್ ಇರ್ತಕ್ಕಂಥ ಸಾಮರ್ಥ್ಯದ ರಿಯಾಕ್ಟರ್ ಗಳನ್ನ ಇಲ್ಲಿ ಅಡಿಷನಲಿ ಸೇರಿಸಲಾಗ್ತಾ ಇದೆ. ಕೈಗಾ 5 ಮತ್ತೆ ಕೈಗಾ 6 ಅಲ್ಲಿ ಇಲ್ಲಿ ಅಡಿಷನಲ್ ರಿಯಾಕ್ಟರ್ ಗಳನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಸೊ ದೇ ಆರ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ ಉತ್ತರ ಕನ್ನಡ, ಕರ್ನಾಟಕ. ಸೊ ನಮ್ಮ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ಸೊ ಇವುಗಳು ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇದರಿಂದ ಅಡಿಷನಲ್ ಕೆಪಾಸಿಟಿ ಎಷ್ಟಾಗುತ್ತಂದ್ರೆ, ನ್ಯೂ ಯೂನಿಟ್ಸ್ ವಿಲ್ ಆಡ್ 1400 ಮೆಗಾವ್ಯಾಟ್ಸ್. ಈಗ ಹೊಸದಾಗಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಘಟಕಗಳೇನಿರುತ್ತೆ ಇವೆರಡು ಒಟ್ಟಾಗಿ ಸೇರಿಸಿದಾಗ 1400 ಮೆಗಾವ್ಯಾಟ್ಸ್ ನಷ್ಟು ಹೆಚ್ಚುವರಿ ವಿದ್ಯುತ್ ಅನ್ನ ಅದು ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಅಲ್ಲಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಅನ್ನ ನಾವು ನೋಡೋದಾದ್ರೆ ಆಲ್ರೆಡಿ ಆಪರೇಟ್ಸ್ 4 ರಿಯಾಕ್ಟರ್ಸ್. ಸೊ ಪ್ರಸ್ತುತವಾಗಿ ಅಲ್ಲಿ 4 ರಿಯಾಕ್ಟರ್ಗಳು ಈಗಾಗಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಸೊ ಅವುಗಳ ಒಟ್ಟು ಕೆಪಾಸಿಟಿ 220 ಮೆಗಾವ್ಯಾಟ್ಸ್ ಈಚ್ ಕೆಪಾಸಿಟಿ ಆಗಿರುತ್ತೆ. ಸೊ ಎಲ್ಲವನ್ನ ಆಡ್ ಮಾಡ್ಕೊಂಡ್ರೆ 880 ಮೆಗಾವ್ಯಾಟ್ಸ್ ಅಷ್ಟು ಟೋಟಲ್ ಕೆಪಾಸಿಟಿ ಇರುತ್ತೆ. ಸೊ ಇದಕ್ಕೆ 1400 ಮೆಗಾವ್ಯಾಟ್ ಅನ್ನ ಅಡಿಷನಲಿ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಆಫ್ಟರ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಈ 6th ಮತ್ತೆ 7th ರಿಯಾಕ್ಟರ್ ಅನ್ನ ಡೆವಲಪ್ ಮಾಡಿದ ನಂತರ ಸೊ ಇದರ ಟೋಟಲ್ ಕೆಪಾಸಿಟಿ ಎಷ್ಟಾಗತ್ತಂದ್ರೆ 2280 ಮೆಗಾವ್ಯಾಟ್ಸ್ ಅಷ್ಟು ಇದರ ಒಟ್ಟು ಸಾಮರ್ಥ್ಯ ಏರಿಕೆ ಆಗ್ತಕ್ಕಂಥದ್ದು. ಸೊ ಇದರಿಂದ ನಮ್ಮ ಭಾರತ ದೇಶದ ನ್ಯೂಕ್ಲಿಯರ್ ಕೆಪಾಸಿಟಿ ಪ್ರೆಸೆಂಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಎಷ್ಟಿರುತ್ತಂದ್ರೆ 8780 ಮೆಗಾವ್ಯಾಟ್ಸ್ ಅಷ್ಟು ನಮ್ಮ ಪ್ರಸ್ತುತ ಕೆಪಾಸಿಟಿ ಇರುತ್ತೆ. ನಾನು ಹೇಳಿರ್ತಕ್ಕಂಥದ್ದು ಟೋಟಲ್ ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿ ಕೆಪಾಸಿಟಿ ರೈಟ್ ನೌ ಇಸ್ 8780 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಟೋಟಲ್ ಎನರ್ಜಿ ಶೇರ್ ಅಲ್ಲಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಸೋರ್ಸ್ ಗಳಿಂದ ನಾವು ವಿದ್ಯುತ್ ಅನ್ನ ಏನು ಇದುವರೆಗೂ ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಪಾಲು ಎಷ್ಟಿರುತ್ತೆ ಅಂದ್ರೆ 3.1% ಆಫ್ ದಿ ಇಂಡಿಯನ್ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ 25-26 2025-26 ವೇಳೆಗೆ ನಮ್ಮ ಭಾರತ ದೇಶದ ಒಟ್ಟು ವಿದ್ಯುತ್ ತಯಾರಿ ಏನಿರುತ್ತೆ ಸೊ ಇದರಲ್ಲಿ 3.1 ನಮಗೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಅಂಡ್ 2031-32 ಬರುವ ವೇಳೆಗೆ ಸೊ ಈ ಒಂದು ಕೆಪಾಸಿಟಿಯನ್ನ ನಾವು 22 ಜಿಗಾವ್ಯಾಟ್ಸ್ ಅಷ್ಟು ಹೆಚ್ಚು ಮಾಡ್ತಕ್ಕಂಥದ್ದು. ಅಂದ್ರೆ ಭಾರತ ದೇಶದ ಈ ಪರಮಾಣು ಸಾಮರ್ಥ್ಯ 2031-32 ವೇಳೆಗೆ 22 ಜಿಗಾವ್ಯಾಟ್ಸ್ಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಗುರಿಯನ್ನ ಕೂಡ ಹೊಂದಲಾಗಿರುತ್ತೆ. ಇನ್ನು 2047 ಅಂದ್ರೆ 100 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಗೆ ಬರುವ ವೇಳೆಗೆ 100 ಜಿಗಾವ್ಯಾಟ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಗುರಿ ಆಗಿರುತ್ತೆ. ಸೊ ಇನ್ನು ಅದರ್ ಪ್ರಾಜೆಕ್ಟ್ಸ್ ಅಂದ್ರೆ ಅಪಾರ್ಟ್ ಫ್ರಮ್ ಕೈಗಾ ಬೇರೆಲ್ಲಿ ಇದರ ಕೆಪಾಸಿಟಿಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಸೊ ರಾಜಸ್ಥಾನ್, ಹರಿಯಾಣ ಮತ್ತು ತಮಿಳುನಾಡಿನಲ್ಲೂ ಕೂಡ ಈ ಒಂದು ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಏನಿರುತ್ತೆ ಸೊ ಅದನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ. ಸೊ ಇದೆಲ್ಲದರ ಜೊತೆಗೆ ಸೇಫ್ಟಿ ರೆಗ್ಯುಲೇಟರ್ಸ್ ಅನ್ನ ಕೂಡ ಅಳವಡಿಸಲಾಗ್ತಾ ಇದೆ. ಯಾಕಂದ್ರೆ ಈ ನ್ಯೂಕ್ಲಿಯರ್ ವೇಸ್ಟ್ ಅಂತ ಬರುತ್ತೆ. ಆಫ್ಟರ್ ವಿ ಯೂಸ್ ರೇಡಿಯೋ ಆಕ್ಟಿವ್ ಫ್ಯೂಯಲ್ ಅನ್ನ ಯೂಸ್ ಮಾಡಿದಾಗ ಅದನ್ನ ನ್ಯೂಕ್ಲಿಯರ್ ತ್ಯಾಜ್ಯ ಅಂತ ಹೇಳ್ತೇವೆ. ಸೊ ಅದನ್ನ ತುಂಬಾ ಕೇರ್ಫುಲ್ ಆಗಿ ನಾವು ಡಿಸ್ಪೋಸ್ ಆಫ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಸುರಕ್ಷತಾ ನಿಯಂತ್ರಣಗಳನ್ನ ಕೂಡ ತಯಾರಿ ಮಾಡಲಾಗ್ತಾ ಇದೆ. ಸೊ ದ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಆರ್ ರೆಗ್ಯುಲೇಟೆಡ್ ಅಂಡ್ ಮಾನಿಟರ್ಡ್ ಬೈ ದಿ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್. ಸೊ ಇದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥವರು ಪರಮಾಣು ಇಂಧನ ನಿಯಂತ್ರಣ ಮಂಡಳಿ ವತಿಯಿಂದ ಸೊ ಇದರ ಸಂರಕ್ಷಣೆಯನ್ನ ರೆಗ್ಯುಲೇಟ್ ಅಥವಾ ನಿಯಂತ್ರಣ ಮಾಡಲಾಗುತ್ತೆ. ಸೊ ಸೇಫ್ಟಿ ಪ್ರಿನ್ಸಿಪಲ್ ಅಂತ ಬಂದಾಗ ಮಲ್ಟಿ ಲೇಯರ್ಡ್ ಡಿಫೆನ್ಸ್ ಇನ್ ಡೆಪ್ತ್ ಸೇಫ್ಟಿ ಅಪ್ರೋಚ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಮಲ್ಟಿ ಲೇಯರ್ ಅಲ್ಲಿ ಬಹು ಪದರಗಳಲ್ಲಿ ಸೊ ಇದನ್ನ ಸುರಕ್ಷಿತ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಈ ಒಂದು ಪವರ್ ಪ್ಲಾಂಟ್ಸ್ ಗಳಲ್ಲಿ ಮಾಡಲಾಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ಕರ್ನಾಟಕ ಲಾಂಚಸ್ ತಥ್ಯಕೋಶ. ನಮ್ಮ ಕರ್ನಾಟಕ ತಥ್ಯಕೋಶವನ್ನ ಲಾಂಚ್ ಮಾಡಿದೆ. ಏನಿದು ತಥ್ಯಕೋಶ, ಇದರಲ್ಲಿ ಏನನ್ನ ಡಾಕ್ಯುಮೆಂಟ್ ಮಾಡಲಾಗುತ್ತೆ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ಕರ್ನಾಟಕ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇವ್ರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಕೋಶವನ್ನ ನಾವೇನಂತ ಕರಿತೀವಿ ಅಂದ್ರೆ ತಥ್ಯಕೋಶ.in ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದ ಕೃತಕ ಬುದ್ಧಿಮತ್ತೆಯ ಶ್ರೇಷ್ಠತಾ ಕೇಂದ್ರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕೋಶವನ್ನ ನಾವೇನಂತ ಕರಿತೀವಿ ಅಂದ್ರೆ ತಥ್ಯಕೋಶ.in ಅಂತ ಕರಿತೇವೆ. ಸೊ ಏನಿದ್ರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದ್ರೆ ಅ ಡಿಜಿಟಲ್ ಪಬ್ಲಿಕ್ ಗುಡ್ ಕ್ರಿಯೇಟೆಡ್
ಟು ಯೂನಿಫೈ ಇಂಡಿಯಾಸ್ ಫ್ರಾಗ್ಮೆಂಟೆಡ್ ಪಬ್ಲಿಕ್ ಡೇಟಾ ಇಕೋಸಿಸ್ಟಮ್. ಅಂದ್ರೆ ಭಾರತ ದೇಶದ ಈ ಸಾರ್ವಜನಿಕ ದತ್ತಾಂಶ ಪರಿಸರ ವ್ಯವಸ್ಥೆ ಏನಿರುತ್ತೆ ಅದು ಛಿದ್ರವಾಗಿರುತ್ತೆ. ಅದನ್ನೆಲ್ಲ ಒಂದು ಕಡೆಗೆ ಏಕೀಕರಣ ಮಾಡುವ ಉದ್ದೇಶದಿಂದ ಈ ಒಂದು ತಥ್ಯಕೋಶ .in ಅನ್ನ ನಮ್ಮ ಕರ್ನಾಟಕದ ವತಿಯಿಂದ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಇದರ ಸ್ಕೇಲ್ ಅಥವಾ ಪ್ರಮಾಣವನ್ನ ನಾವು ನೋಡೋದಾದ್ರೆ 1.5+ ಮಿಲಿಯನ್ ಡೇಟಾ ಸೆಟ್ಸ್ ಗಳನ್ನ 458 ಸೋರ್ಸ್ ಗಳಿಂದ ಇದಕ್ಕೆ ಇಂಟಿಗ್ರೇಟ್ ಮಾಡಬಹುದಾಗಿರುತ್ತೆ. ಅಂದ್ರೆ 458 ಮೂಲಗಳಲ್ಲಿ ಸಿಗ್ತಕ್ಕಂತ ವಿವಿಧ ಮಾಹಿತಿ ಏನಿರುತ್ತೆ ಅದನ್ನ 15 ಲಕ್ಷಕ್ಕೂ ಹೆಚ್ಚು ದತ್ತಾಂಶ ಸಂಗ್ರಹಗಳನ್ನ ಒಟ್ಟುಗೂಡಿಸ್ತಕ್ಕಂತ ಒಂದು ಕೆಪಾಸಿಟಿ ಇದರಲ್ಲಿ ಇರುತ್ತೆ. ಸೊ ಇದರ ಸೋರ್ಸಸ್ ಅಥವಾ ಮೂಲಗಳನ್ನ ನಾವು ನೋಡೋದಾದ್ರೆ 346 ಇಂಡಿಯನ್ ಅಂಡ್ 37 ಇಂಟರ್ನ್ಯಾಷನಲ್ ರೆಪೋಸಿಟರೀಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ 346 ಭಾರತೀಯ ಮತ್ತೆ 37 ಅಂತಾರಾಷ್ಟ್ರೀಯ ಭಂಡಾರಗಳನ್ನ ಸೊ ಈ ಒಂದು ತಥ್ಯಕೋಶ .in ನಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ಏನಿದರ ಕವರೇಜ್ ಅಥವಾ ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ ಈ ಒಂದು ಡೇಟಾ ಏನಿದೆ ಏನು ಅದರಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ದೇವೆ ಇದು 16 ಡೊಮೈನ್ಗಳು ಇನ್ಕ್ಲೂಡಿಂಗ್ ಹೆಲ್ತ್, ಅಗ್ರಿಕಲ್ಚರ್ ಅಂಡ್ ಎಕಾನಮಿ, ಆರೋಗ್ಯ, ಕೃಷಿ ಮತ್ತು ಆರ್ಥಿಕತೆ ಸೇರಿದಂತೆ 16 ಕ್ಷೇತ್ರಗಳ ದತ್ತಾಂಶಗಳನ್ನ ಸೊ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ತಥ್ಯಕೋಶ ಇದರ ಮೀನಿಂಗ್ ಏನು ಅಂದ್ರೆ ತಥ್ಯ ಅಂದ್ರೆ ಫ್ಯಾಕ್ಟ್, ತಥ್ಯ ಅಂದ್ರೆ ಸತ್ಯ, ಅಂಡ್ ಕೋಶ ಅಂದ್ರೆ ರೆಪೋಸಿಟರಿ ಅಥವಾ ಸ್ಟೋರ್ ಹೌಸ್, ಕೋಶ ಅಂದ್ರೆ ಭಂಡಾರ ಅಥವಾ ಸಂಗ್ರಹಾಲಯ ಅಂತ ಕರಿತೇವೆ. ಸೊ ಈ ನಿಟ್ಟಿನಲ್ಲಿ ಇವೆರಡನ್ನ ಒಟ್ಟಿಗೆ ಸೇರಿಸಿ ತಥ್ಯಕೋಶ ಅಂತ ಕರಿತೇವೆ. ಸೊ ಇನ್ನು ಈ ಒಂದು ರೆಪೋಸಿಟರಿ ಏನಿರುತ್ತೆ ಸೊ ಇಟ್ ಈಸ್ ಓಪನ್ ಟು ಎವ್ರಿಬಡಿ. Over 92% of the catalog data sets are open to access. ಸರಿ ಸುಮಾರು 92% ದತ್ತಾಂಶ ಏನಿರುತ್ತೆ ಸೊ ಇದು ಎಲ್ಲರೂ ಕೂಡ ಆಕ್ಸೆಸ್ ಮಾಡಬಹುದಾಗಿರ್ತಕ್ಕಂಥ ದತ್ತಾಂಶ ಇದರಲ್ಲಿ ಸ್ಟೋರ್ ಆಗುತ್ತೆ. ಅಂಡ್ ಇದು ಮಷೀನ್ ರೀಡಬಲ್ ಆಗಿರುತ್ತೆ. ಅಂದ್ರೆ 95% ಆಫ್ ದಿ ಡೇಟಾ ಸೆಟ್ಸ್ ಆರ್ ಅವೈಲೇಬಲ್ ಇನ್ ದಿ ಮಷೀನ್ ರೀಡಬಲ್ ಫಾರ್ಮೆಟ್ ನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ 95% ದತ್ತಾಂಶ ಅಂತಕ್ಕಂಥದ್ದು ಯಂತ್ರ ಓದಬಲ್ಲ ಅಥವಾ ಮಷೀನ್ ರೀಡಬಲ್ ಫಾರ್ಮೆಟ್ ನಲ್ಲಿ ಸೊ ಈ ಒಂದು ತಥ್ಯಕೋಶದಲ್ಲಿ ಸಂಗ್ರಹಣ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬರೋಣ ಸ್ಟೇಟ್ಸ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಗುಜರಾತ್ ಟು ಗೆಟ್ ಏಷ್ಯಾಸ್ ಫಸ್ಟ್ ಡೆಸರ್ಟ್ ಥೀಮ್ಡ್ ನೈಟ್ ಸಫಾರಿ. ಸೊ ಗುಜರಾತ್ ರಾಜ್ಯದಲ್ಲಿ ಈಗ ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ ಮರುಭೂಮಿ ವಿಷಯಾಧಾರಿತ ರಾತ್ರಿ ಸಫಾರಿಯನ್ನ ಸೊ ರಾತ್ರಿಯ ವೇಳೆ ಈ ಡೆಸರ್ಟ್ ಥೀಮ್ ಮರುಭೂಮಿಗೆ ಸಂಬಂಧಪಟ್ಟಂತೆ ಒಂದು ನೈಟ್ ಸಫಾರಿಯನ್ನ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗುಜರಾತ್ ನಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಆ ಪ್ಲೇಸ್ ಎಲ್ಲಿ ಅನ್ನೋದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಸೆಂಟ್ರಲ್ ಝೂ ಅಥಾರಿಟಿ, ಕೇಂದ್ರ ಮೃಗಾಲಯ ಪ್ರಾಧಿಕಾರದ ವತಿಯಿಂದ ಇದಕ್ಕೆ ಈಗ ಅಪ್ರೂವಲ್ ಅನ್ನ ಕೊಡಲಾಗಿರುತ್ತೆ. ಸೊ ಇದನ್ನ ನಾವು ಡೆಸರ್ಟ್ ಝೂಲಾಜಿಕಲ್ ಪಾರ್ಕ್ ಅಂಡ್ ನೈಟ್ ಸಫಾರಿ ಅಟ್ ದೀಸಾ ಇನ್ ಗುಜರಾತ್ ಬನಸ್ಕಾಂತ ಡಿಸ್ಟ್ರಿಕ್ಟ್. ಸೊ ಗುಜರಾತ್ ನಲ್ಲಿರ್ತಕ್ಕಂಥ ಬನಸ್ಕಾಂತ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ದೀಸಾದಲ್ಲಿ ಮರುಭೂಮಿ ಪ್ರಾಣಿಶಾಸ್ತ್ರೀಯ ಉದ್ಯಾನ ಮತ್ತೆ ರಾತ್ರಿ ಸಫಾರಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ಈಗ ಅನುಮೋದನೆಯನ್ನ ಕೂಡ ನೀಡಲಾಗಿರುತ್ತೆ. ಸೊ ಇದರಲ್ಲಿ ಈ ಒಂದು ನೈಟ್ ಸಫಾರಿ ಏನಿರುತ್ತೆ ದಿಸ್ ಇಸ್ ಬೀಯಿಂಗ್ ಡೆವಲಪ್ಡ್ ಓವರ್ ಅಬೌಟ್ 103 hectares ಆಫ್ ಗವರ್ನಮೆಂಟ್ ಲ್ಯಾಂಡ್ ಅಟ್ ದೀಸಾ. ಸೊ ದೀಸಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ 103 ಹೆಕ್ಟೇರ್ ಪ್ರದೇಶದಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ನೈಟ್ ಸಫಾರಿಯನ್ನ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ನೆಕ್ಸ್ಟ್ ಇಸ್ ಪಂಜಾಬ್ ಪೊಲೀಸಸ್ ಸಡಕ್ ಸುರಕ್ಷಾ ಫೋರ್ಸ್ ಟು ಬಿಕಮ್ ಇಂಡಿಯಾಸ್ ಫಸ್ಟ್ 3D ಪೊಲೀಸಿಂಗ್ ಮಾಡೆಲ್. ಸೊ ಪಂಜಾಬ್ ನಲ್ಲಿ ಒಂದು ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು 3D ಪೊಲೀಸಿಂಗ್ ಮಾಡೆಲ್ ಅನ್ನ ಈಗ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ರಸ್ತೆ ಅಪಘಾತಗಳು ಪ್ರಿವೆಂಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಥೀಮ್ ಅನ್ನ ಎಲ್ಲಾ ರಾಜ್ಯಗಳು ಕೂಡ ರೆಪ್ಲಿಕೇಟ್ ಮಾಡಬಹುದಾಗಿರುತ್ತೆ. ಸೊ ಅಷ್ಟು ಉತ್ತಮವಾಗಿ ಈ ಒಂದು ರೋಡ್ ಸೇಫ್ಟಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು 3D ಪೊಲೀಸ್ ಮಾದರಿಯನ್ನ ಈಗ ಪ್ರಾರಂಭ ಮಾಡಲಾಗಿರುತ್ತೆ. ಇದು ಇಂಡಿಯಾಸ್ ಫಸ್ಟ್ 3D ಪೊಲೀಸಿಂಗ್ ಮಾಡೆಲ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಪಂಜಾಬ್ ಪೊಲೀಸ್ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಇದನ್ನ ಸಡಕ್ ಸುರಕ್ಷಾ ಸಡಕ್ ಸುರಕ್ಷಾ ಫೋರ್ಸ್ ಅಂತ ಕರೀತೇವೆ. ಸೊ ಇವರು 3D ಪೊಲೀಸಿಂಗ್ ಮಾಡೆಲ್ ಅನ್ನ ಈ ಒಂದು ಮಾದರಿಯಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇವ್ರು ಬಳಸ್ತಕ್ಕಂಥ ಟೆಕ್ನಾಲಜಿ ಏನು ಅಂದ್ರೆ ಡ್ರೋನ್ಗಳನ್ನ, ಸ್ಯಾಟಲೈಟ್ ಇಮೇಜರಿಯನ್ನ, AI ಬೇಸ್ಡ್ ಪ್ರಿಡಿಕ್ಟಿವ್ ಸಿಸ್ಟಮ್ಗಳನ್ನ ಸೊ ಈ ಒಂದು ಟ್ರಾಫಿಕ್ ಮಾನಿಟರ್ ಮಾಡ್ಲಿಕ್ಕೆ ಮತ್ತೆ ಆಕ್ಸಿಡೆಂಟ್ಗಳಿಗೆ, ಅಪಘಾತಗಳಾದಾಗ ಅದಕ್ಕೆ ಪ್ರತಿಕ್ರಿಯೆ ಅಥವಾ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಈ ಎಲ್ಲಾ ತಂತ್ರಜ್ಞಾನಗಳನ್ನ ಅವರು ಬಳಸ್ಕೊಳ್ತಾ ಇದ್ದಾರೆ.
ಸೊ ಇಲ್ಲಿ ಪ್ಲಾಟಿನಮ್ 10 ಮಿನಿಟ್ಸ್ ಅಂತ ಕರಿತೇವೆ. ಯೂಶಲಿ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತಕ್ಕಂಥದ್ದು, ಇವ್ರು ಇನ್ನೂ ಕೂಡ ಒಂದ್ ಸ್ಟೆಪ್ ಮುಂದೆ ಹೋಗಿ ಪ್ಲಾಟಿನಮ್ 10 ಮಿನಿಟ್ಸ್ ಅಂತ ಇದಕ್ಕೆ ಇದಕ್ಕೆ ಲೇಬಲ್ ಮಾಡಿದ್ದಾರೆ. ಇದರ ಅರ್ಥ ಏನು ಅಂದ್ರೆ ಕ್ರಿಟಿಕಲ್ ಅಸಿಸ್ಟೆನ್ಸ್ ವಿತ್ ಇನ್ ದಿ ಫಸ್ಟ್ 10 ಮಿನಿಟ್ಸ್ ಆಫ್ಟರ್ ಆನ್ ಆಕ್ಸಿಡೆಂಟ್. ಅಪಘಾತ ಸಂಭವಿಸಿದಾಗ ಮೊದಲ 10 ನಿಮಿಷಗಳು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಆ ಮೊದಲ 10 ನಿಮಿಷಗಳಲ್ಲಿ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಸಿಕ್ಕಿದ್ರೆ ಆಗ್ತಕ್ಕಂಥ ಸಾಕಷ್ಟು ಸಾವುಗಳನ್ನ ತಪ್ಪಿಸಬಹುದಾಗಿರುತ್ತೆ. ಸೊ ಅದನ್ನ ಇವರು ಪ್ಲಾಟಿನಮ್ 10 ಮಿನಿಟ್ಸ್ ಅಂತ ಲೇಬಲ್ ಮಾಡಿ ವಿತ್ ಇನ್ 10 ಮಿನಿಟ್ಸ್ ಆ ಒಂದು ಅಪಘಾತದ ಪ್ರದೇಶಕ್ಕೆ ಅವರು ತಲುಪಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಸಿಸ್ಟೆನ್ಸ್ ಅನ್ನ ನೀಡ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಸೊ ಈಗ 6 ರಿಂದ 8 ನಿಮಿಷದಲ್ಲಿ ಅವರು ತಲುಪ್ತಾ ಇದ್ದಾರೆ. ದೋ ಅವರು 10 ಮಿನಿಟ್ಸ್ ಅಂತ ಡೆಡ್ ಲೈನ್ ಇಟ್ಕೊಂಡಿದ್ರು ಕೂಡ 6 ರಿಂದ 8 ನಿಮಿಷದಲ್ಲಿ ಆ ಒಂದು ಪ್ರದೇಶಕ್ಕೆ ತಲುಪಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟಿಗಳನ್ನ ಅಥವಾ ರೆಮಿಡಿಯಲ್ ಸೊಲ್ಯೂಷನ್ಸ್ ಅನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಟೋಟಲ್ ಫೋರ್ಸ್ ಅಥವಾ ಈ ಒಂದು ಒಟ್ಟು ಪಡೆಯ ಬಲ ಎಷ್ಟಿರುತ್ತಂದ್ರೆ 144 ಹೈಟೆಕ್ ವೆಹಿಕಲ್ಸ್ ಅನ್ನ ಇದಕ್ಕೋಸ್ಕರ ಡೆವಲಪ್ ಮಾಡಿರ್ತಾರೆ. 1600 ಟ್ರೈನ್ಡ್ ಪರ್ಸನಲ್ ಇರ್ತಾರೆ. ಸೊ 144 ವೆಹಿಕಲ್ಸ್ ಇರುತ್ತೆ. 1600ಕ್ಕೂ ಹೆಚ್ಚು ಜನ ಈ ಒಂದು ಪಡೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂದ್ರೆ 45 ರಿಂದ 48% ಅಷ್ಟು ರಸ್ತೆ ಅಪಘಾತದಿಂದ ಆಗ್ತಕ್ಕಂಥ ಸಾವುಗಳನ್ನ ಸೊ ಇದರಿಂದ ಅವರು ಪ್ರಿವೆಂಟ್ ಮಾಡಿರ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ನಂಬರ್. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 50% ಆಫ್ ದಿ ರೋಡ್ ಆಕ್ಸಿಡೆಂಟ್ ಡೆತ್ ಗಳನ್ನ ಸೊ ಈ ಒಂದು 3D ಮಾಡ್ಯೂಲ್ ಇಂದ ಅವರು ಕಡಿಮೆ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ರಾಷ್ಟ್ರೀಯ ಸುದ್ದಿಗಳನ್ನ ನಾವು ನೋಡೋದಾದ್ರೆ ಈ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಓಷಿಯಾನಿಕ್ ಪೋಲಾರ್ ಸೈನ್ಸ್ ಅಂಡ್ ಟೆಕ್ ಮೀಟ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಮೀಟ್ ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳ್ತಾರೆ. ಸೊ ಅಷ್ಟೇ ನಮ್ಗೆ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥದ್ದು ಗೋವಾದಲ್ಲಿ ನಡೆದಿರುತ್ತೆ. ಗೋವಾದಲ್ಲಿ 8ನೇ ಬ್ರಿಕ್ಸ್ ಸಾಗರ ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಭೆಯನ್ನ ನಡೆಸಲಾಗಿರುತ್ತೆ. ಸೊ ಬ್ರಿಕ್ಸ್ ನ ಅಧ್ಯಕ್ಷತೆ ಭಾರತ ರಾಷ್ಟ್ರ ಹೊಂದಿರುವ ಕಾರಣದಿಂದ ಸೊ ಈ ಒಂದು ಸಭೆಯನ್ನ ನಮ್ಮ ಭಾರತ ರಾಷ್ಟ್ರದ ಗೋವಾದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಅಂಡ್ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನ ನಾನು ಇದೇ ತಿಂಗಳ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಬ್ರಿಕ್ಸ್ ನ ಬೇಸಿಕ್ಸ್ ಅನ್ನ ನೀವು ಇನ್ನೊಮ್ಮೆ ಆ ವಿಡಿಯೋದ ಮುಖಾಂತರ ರಿವೈಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಆಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ ಬ್ರಿಕ್ಸ್ ಪ್ರೆಸಿಡೆನ್ಸಿ 2026 ಅಂದ್ರೆ ನಮ್ಮ ಭಾರತ ದೇಶ 2026ರಲ್ಲಿ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರ ಅಥವಾ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಕಾರಣದಿಂದ ಬ್ರಿಕ್ಸ್ ವರ್ಕಿಂಗ್ ಗ್ರೂಪ್ ಆನ್ ಓಷನ್ ಅಂಡ್ ಪೋಲಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೊ ಇದನ್ನ ಗೋವಾದಲ್ಲಿ ಈ ವರ್ಷ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಈ ಮೀಟಿಂಗ್ ಅನ್ನ ಹೋಸ್ಟ್ ಮಾಡಿರ್ತಕ್ಕಂಥದ್ದು ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಅಂಡ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂದ್ರೆ ಭೂ ವಿಜ್ಞಾನಗಳ ಸಚಿವಾಲಯ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಧ್ರುವ ಮತ್ತು ಸಾಗರ ಸಂಶೋಧನೆಯ ರಾಷ್ಟ್ರೀಯ ಕೇಂದ್ರ ಈ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ India expands e-visa network to 88 ports with 11 new entry points. ಸೊ ನಮ್ಮ ಭಾರತ ದೇಶ ಎಲೆಕ್ಟ್ರಾನಿಕ್ ವೀಸಾ ಅಂತ ಕರೀತೇವೆ. ಸೊ ಬೇರೆ ದೇಶದಿಂದ ಬರ್ತಕ್ಕಂಥವ್ರಿಗೆ ಕೊಡುವ ಈ ವೀಸಾ ಇದರ ವ್ಯಾಪ್ತಿಯನ್ನ ಹೆಚ್ಚು ಮಾಡಿರುತ್ತೆ. ಎಷ್ಟು ಹೆಚ್ಚು ಮಾಡಿದೆ ಅಂದ್ರೆ 88 ಬಂದರುಗಳಿಗೆ ವಿಸ್ತರಣೆ ಮಾಡಲಾಗಿರುತ್ತೆ. ಇದರಲ್ಲಿ 11 ಪ್ರದೇಶಗಳಲ್ಲಿ ನ್ಯೂ ಎಂಟ್ರಿ ಪಾಯಿಂಟ್ ಅನ್ನ ಕೂಡ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಿದು ಅಪ್ಡೇಟ್ ಅಂತ ನಾವು ನೋಡೋದಾದ್ರೆ ಇದನ್ನ ಇ ವೀಸಾ ಎಕ್ಸ್ಪ್ಯಾನ್ಷನ್ ಅಂತ ಕರಿತೇವೆ. ಎಲೆಕ್ಟ್ರಾನಿಕ್ ವೀಸಾ ವಿಸ್ತರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿ ಆಗಿರುತ್ತೆ. ಸೊ ಈ ಒಂದು ವಿಸ್ತರಣೆಯನ್ನ ಮಾಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೃಹ ವ್ಯವಹಾರಗಳ ಸಚಿವಾಲಯದ ವತಿಯಿಂದ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಅಪ್ಡೇಟ್ ನ ಪ್ರಕಾರ 11 ನ್ಯೂ ಇಂಟರ್ನ್ಯಾಷನಲ್ ಎಂಟ್ರಿ ಪಾಯಿಂಟ್ಸ್ ಟು ಇಂಡಿಯಾಸ್ ಇ ವೀಸಾ ನೆಟ್ವರ್ಕ್. ಸೊ ನಮ್ಮ ಭಾರತ ದೇಶದ ಇ ವೀಸಾ ನೆಟ್ವರ್ಕ್ಗೆ 11 ಅಂತಾರಾಷ್ಟ್ರೀಯ ಎಂಟ್ರಿ ಪಾಯಿಂಟ್ ಗಳನ್ನ ಈಗ ಹೊಸದಾಗಿ ಸೇರಿಸಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಟೋಟಲ್ ಎಂಟ್ರಿ ಪಾಯಿಂಟ್ಸ್ ಇವಾಗ ಎಷ್ಟಾಗುತ್ತಂದ್ರೆ 88 ಇಂಟರ್ನ್ಯಾಷನಲ್ ಎಂಟ್ರಿ ಪಾಯಿಂಟ್ಸ್ ಅನ್ನ ಈ ವೀಸಾ ಸೇವೆಯನ್ನ ಕೊಡ್ತಕ್ಕಂಥ ಎಂಟ್ರಿ ಪಾಯಿಂಟ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಹೊಸದಾಗಿ ಸೇರಿಸಿರ್ತಕ್ಕಂಥ ಪೋರ್ಟ್ಗಳು ಅಥವಾ ಬಂದರುಗಳು ಯಾವ್ದ್ಯಾವ್ದು ಅಂದ್ರೆ ಅಟ್ಟಾರಿ, ಮೋರೆ, ದಾವ್ಕಿ, ಜೈಗಾನ್, ಅರಿದಾಸ್ಪುರ್, ಗೀಡೆ ಅಂಡ್ ಗೋಜಾದಂಗ ಅಂಡ್ ದರಾಂಗ ಮತ್ತೆ ಅಗರ್ತಲಾ. ಸೊ ಇವೆಲ್ಲ ಕೂಡ ಹೊಸದಾಗಿ ಸೇರಿಸಿರ್ತಕ್ಕಂಥ ಇಂಟರ್ನ್ಯಾಷನಲ್ ಎಂಟ್ರಿ ಪಾಯಿಂಟ್ಸ್ ಆಗಿರುತ್ತೆ. ವೇರ್ ದೇ ಪ್ರೊವೈಡ್ ಈ ವೀಸಾ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸೆಂಟರ್ಸ್ ಆಗಿರುತ್ತೆ. ಹೊಸ ಏರ್ಪೋರ್ಟ್ಸ್ ಯಾವ್ದಾವ್ದನ್ನ ಸೇರಿಸಲಾಗಿರುತ್ತೆ ಅಂದ್ರೆ ಭೋಪಾಲ್ ಅಂಡ್
ತಿರುಪತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಇಲ್ಲೂ ಇವೆರಡು ಏರ್ಪೋರ್ಟ್ಸ್ ಅನ್ನ ಕೂಡ ಈ ವೀಸಾ ಸಿಸ್ಟಮ್ಗೆ ಸೇರಿಸ್ತಕ್ಕಂಥದ್ದು ಕೂಡ ಅಪ್ಡೇಟ್ ಆಗಿರುತ್ತೆ. ಇನ್ನು ಯೂನಿಫೈಡ್ ಫ್ರೇಮ್ ವರ್ಕ್ ನಲ್ಲಿ, ಏಕೀಕೃತ ಚೌಕಟ್ಟಿನಲ್ಲಿ ಏರ್ಪೋರ್ಟ್ಸ್ ಅಂದ್ರೆ ವಿಮಾನ ನಿಲ್ದಾಣಗಳು, ಸೀ ಪೋರ್ಟ್ಸ್ ಸಮುದ್ರ ಬಂದರುಗಳು, ಲ್ಯಾಂಡ್ ಪೋರ್ಟ್ಸ್ ಅಂದ್ರೆ ಭೂ ಬಂದರುಗಳು, ರೈಲ್ ಪೋಸ್ಟ್ ಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಈ ಒಂದು ಇಮಿಗ್ರೇಷನ್ ಅಂಡ್ ಫಾರಿನ್ ಆಕ್ಟ್ 2025 ಅಂತ ನಾವು ಕರೀತೇವೆ. ಅಂದ್ರೆ ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2025 ಅಡಿಯಲ್ಲಿ ಇವೆಲ್ಲವನ್ನ ಕೂಡ ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಎಷ್ಟು ಕಂಟ್ರೀಸ್ ಈ ಒಂದು ಇ ವೀಸಾ ಫೆಸಿಲಿಟಿಯಲ್ಲಿ ಕವರ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಅವೈಲಬಲ್ ಫಾರ್ 172 ಕಂಟ್ರೀಸ್. ಸೊ 172 ರಾಷ್ಟ್ರದ ನಾಗರಿಕರಿಗೆ ಈ ಒಂದು ಇ ವೀಸಾ ಸೌಲಭ್ಯ ಅಂತಕ್ಕಂಥದ್ದನ್ನ ನಮ್ಮ ಭಾರತ ದೇಶ ನೀಡ್ತಾ ಇದೆ. ಸೊ ಈ ಒಂದು ವೀಸಾ ಕ್ಯಾಟಗರಿ ಯಾವುದು ಅಂದ್ರೆ ಕವರ್ಸ್ 17 ಇ ವೀಸಾ ಕ್ಯಾಟಗರೀಸ್. ಅಂದ್ರೆ ವೀಸಾದಲ್ಲಿ ಅನೇಕ ಕ್ಯಾಟಗರೀಸ್ ಬರುತ್ತೆ, ಅದರಲ್ಲಿ 17 ಕ್ಯಾಟಗರೀಸ್ ಅನ್ನ ಈ ಒಂದು ಇ ವೀಸಾ ಕಾನ್ಸೆಪ್ಟ್ ನಲ್ಲಿ ಕವರ್ ಮಾಡಲಾಗ್ತಾ ಇದೆ. ಸೊ ಈ ಪ್ರೊಸೆಸಿಂಗ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ಆ ಒಂದು ಪ್ರಕ್ರಿಯೆ ಮಾಡ್ತಕ್ಕಂಥ ಒಂದು ವೇಗ ಎಷ್ಟಿರುತ್ತೆ ಅಂದ್ರೆ 95% ಆಫ್ ದಿ ಇ ವೀಸಾ ಅಪ್ಲಿಕೇಶನ್ಸ್ ಆರ್ ಪ್ರೊಸೆಸ್ಡ್ ವಿತ್ ಇನ್ 72 hours. ಅಂದ್ರೆ 95% ಇ ವೀಸಾಗಳನ್ನ ಕೇವಲ 72 ಗಂಟೆಗಳಲ್ಲಿ ಪ್ರೋಸೆಸ್ ಮಾಡಿ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ವೇಗವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ, ಡಿಫೆನ್ಸ್ ಅಂಡ್ ಪ್ಯಾರಾಮಿಲಿಟರಿಗೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸ್ ಉದಾರ ಶಕ್ತಿ 2026. ಈ ಒಂದು ಉದಾರ ಶಕ್ತಿ 2026 ಅಂತಕ್ಕಂಥದ್ದು ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ಭಾರತೀಯ ವಾಯುಪಡೆ ಮತ್ತೆ ರಾಯಲ್ ಮಲೇಷಿಯನ್ ಏರ್ ಫೋರ್ಸ್ ಅಂದ್ರೆ ಮಲೇಷಿಯಾ ಮತ್ತು ಭಾರತ ದೇಶದ ವಾಯುಪಡೆಗಳ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಬೈಲ್ಯಾಟ್ರಲ್, ದ್ವಿಪಕ್ಷೀಯ, ಅಂದ್ರೆ ಕೇವಲ 2 ರಾಷ್ಟ್ರಗಳು ಮಾತ್ರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ಇದನ್ನ ಉದಾರ ಶಕ್ತಿ ಅಂತ ಕರೀತೇವೆ. ಇದು ಆಗಸ್ಟ್ ತಿಂಗಳಿನಲ್ಲಿ ಇದನ್ನ ನಡೆಸಲಾಗ್ತಾ ಇದೆ. ಸೊ ಇದು ಏರ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಮಲೇಷಿಯಾ, ಭಾರತ ಮತ್ತು ಮಲೇಷಿಯಾ ನಡುವೆ ನಡೀತಕ್ಕಂಥ ವಾಯು ತರಬೇತಿ ಇದಾಗಿರುತ್ತೆ. ಈ ವರ್ಷ ಇದನ್ನ ಸುಬಾಂಗ್ ಏರ್ ಬೇಸ್ ಇನ್ ಮಲೇಷಿಯಾ ಅಂದ್ರೆ ಮಲೇಷಿಯಾದಲ್ಲಿ ಇರ್ತಕ್ಕಂಥ ಸುಬಾಂಗ್ ವಾಯು ನೆಲೆಯಲ್ಲಿ ಈ ಒಂದು ಅಭ್ಯಾಸವನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ IAF concludes multi-nation pitch black exercise in Australia. ಆಸ್ಟ್ರೇಲಿಯಾದಲ್ಲಿ ಒಂದು ಮಲ್ಟಿ ನ್ಯಾಷನಲ್ ಅಂದ್ರೆ ಅನೇಕ ರಾಷ್ಟ್ರಗಳು ಭಾಗವಹಿಸ್ತಕ್ಕಂಥ ಒಂದು ಅಭ್ಯಾಸವನ್ನ ಕನ್ಕ್ಲೂಡ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಭಾರತ ದೇಶದ ಇಂಡಿಯನ್ ಏರ್ ಫೋರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಮಲ್ಟಿ ನೇಷನ್ ಎಕ್ಸರ್ಸೈಸ್, ಅನೇಕ ರಾಷ್ಟ್ರಗಳು ಭಾಗವಹಿಸ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಇದನ್ನ ಪಿಚ್ ಬ್ಲಾಕ್ ಅಂತ ಕರೀತೇವೆ. ಸೊ ಇದನ್ನ ಆಸ್ಟ್ರೇಲಿಯಾದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಈ ಒಂದು ಎಕ್ಸರ್ಸೈಸ್ ನಲ್ಲಿ ನಮ್ಮ ಭಾರತ ದೇಶ ಅಕಂಪ್ಲಿಷ್ ದಿ ಮಿಷನ್ ಅಂದ್ರೆ ಆ ಒಂದು ಮಿಷನ್ ಅನ್ನ ನಮ್ಮ ಭಾರತ ದೇಶ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಇದು ಬೈನಿಯಲ್ ಎಕ್ಸರ್ಸೈಸ್ ಆಗಿರುತ್ತೆ, ಅಂದ್ರೆ ದ್ವೈವಾರ್ಷಿಕ, 2 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಮಲ್ಟಿ ನ್ಯಾಷನಲ್ ಆಗಿರುತ್ತೆ. ಸೊ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ ನ ವತಿಯಿಂದ ಆತಿಥ್ಯವನ್ನ ವಹಿಸ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ. ಅಂಡ್ ಇದರಲ್ಲಿ ನೈಟ್ ಟೈಮ್ ಫ್ಲೈಯಿಂಗ್ ಓವರ್ ಲಾರ್ಜ್ ಅನ್ಪಾಪ್ಯುಲೇಟೆಡ್ ಏರಿಯಾಸ್, ಅಂದ್ರೆ ರಾತ್ರಿಯ ವೇಳೆ ಈ ಒಂದು ಪಿಚ್ ಬ್ಲಾಕ್ ಅಂತ ಏನಕ್ಕೆ ಹೇಳ್ತಾರೆ, ಪಿಚ್ ಬ್ಲಾಕ್ ಅಂದ್ರೆ ಗಾಢವಾದ ರಾತ್ರಿ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ಯೂಶಲಿ ಜನವಸತಿ ಇಲ್ಲದ ಪ್ರದೇಶಗಳ ಮೇಲೆ ರಾತ್ರಿಯ ಸಮಯದಲ್ಲಿ ಹಾರಾಟಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿರುವ ಕಾರಣದಿಂದ ಈ ಒಂದು ಎಕ್ಸರ್ಸೈಸ್ಗೆ ಪಿಚ್ ಬ್ಲಾಕ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಲೆಟ್ us come into economy. ಸೊ ಒನ್ ಹಬ್ ಒನ್ ಸ್ಟ್ಯಾಂಡರ್ಡ್ ಎಕ್ಸ್ಟೆಂಡೆಡ್ ಫಾರ್ 3 more years. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಗಿಡಮೂಲಿಕೆ ಒಂದು ಮಾನದಂಡ, ಈ ಒಂದು ಉಪಕ್ರಮ ಏನಿರುತ್ತೆ ಇದನ್ನ ಇನ್ನು 3 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಏನಿದು ಒನ್ ಹಬ್ ಒನ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಯೂನಿಫಾರ್ಮ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫಾರ್ ಮೆಡಿಸಿನಲ್ ಪ್ಲಾಂಟ್ಸ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತ ಸಸ್ಯಗಳಿಗೆ ಅಥವಾ ಗಿಡಮೂಲಿಕೆಗಳಿಗೆ ಒಂದೇ ರೀತಿಯಾಗಿರ್ತಕ್ಕಂಥ ಮಾನದಂಡಗಳನ್ನ ಪ್ರಾಕ್ಟೀಸ್ ಮಾಡುವ ಉದ್ದೇಶದಿಂದ, ಯಾಕಂದ್ರೆ ಒಂದೊಂದು ಸಿಸ್ಟಮ್ ನಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ಯಾಂಡರ್ಡ್ಸ್ ಇರಬಾರ್ದು. ಎಲ್ಲಾ ಕಡೆ ಒಂದೇ ಇದ್ದಾಗ ಅದು ಯೂನಿಫಾರ್ಮಿಟಿ ಇರುತ್ತೆ, ಅದನ್ನ ಬಳಸಲಿಕ್ಕೂ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ತುಂಬಾ ಸುಲಭವಾಗಿರುತ್ತೆ. ಆ ರೀತಿ ಯೂನಿಫೈಡ್ ಸ್ಟ್ಯಾಂಡರ್ಡ್ಸ್ ಅನ್ನ ಮಾಡ್ಲಿಕ್ಕೆ ತಂದಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ನಾವು ಒನ್ ಹಬ್ ಒನ್ ಸ್ಟ್ಯಾಂಡರ್ಡ್ ಅಂತ ಕರಿತೇವೆ. ಸೊ ಇದನ್ನ ಈಗ 3 ವರ್ಷಗಳ ಕಾಲ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಇನ್ನು ಪಾರ್ಟ್ನರ್ಶಿಪ್ ರಿನ್ಯೂಡ್. ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಅಂಡ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಎಕ್ಸ್ಟೆಂಡೆಡ್ ಕೋಆಪರೇಷನ್ ಫಾರ್ 3 more years. ಅಂದ್ರೆ ಈ ಒಂದು ಇನಿಷಿಯೇಟಿವ್ ಅನ್ನ ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಆಯುಷ್ ಸಚಿವಾಲಯ
ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇವರಿಬ್ಬರ ಸಹಕಾರವನ್ನ ಈ ಒಂದು ಉಪಕ್ರಮಕ್ಕಾಗಿ ಇನ್ನೂ 3 ವರ್ಷಗಳ ಕಾಲ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬಹುದಾಗಿರುತ್ತೆ. ಏನಿದ್ರ ಆಬ್ಜೆಕ್ಟಿವ್ ಏನು, ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಟು ಡೆವಲಪ್ ಕಾಮನ್, ಸಾಮಾನ್ಯವಾಗಿರ್ತಕ್ಕಂಥ ಸೈಂಟಿಫಿಕಲಿ ಹಾರ್ಮೋನೈಸ್ಡ್ ಅಂದ್ರೆ ವೈಜ್ಞಾನಿಕ ಹಿನ್ನೆಲೆಯನ್ನ ಹೊಂದಿರತಕ್ಕಂಥ ಕ್ವಾಲಿಟಿ ಅಂಡ್ ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಮೆಡಿಸಿನಲ್ ಪ್ಲಾಂಟ್ಸ್, ಗುಣಮಟ್ಟ ಮತ್ತೆ ಈ ಪರೀಕ್ಷಾ ಮಾನದಂಡಗಳನ್ನ ಯೂನಿಫಾರ್ಮ್ ಮಾಡ್ತಕ್ಕಂಥದ್ದು, ಒಂದೇ ರೀತಿಯಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ತಂದಿರ್ತಕ್ಕಂಥ ಒಂದು ಉಪಕ್ರಮ ಇದಾಗಿರುತ್ತೆ. ಸೊ ಇನ್ನು ಸ್ಟ್ಯಾಂಡರ್ಡ್ಸ್ ಅಂತ ನಾವು ನೋಡೋದಾದ್ರೆ, ಇದಕ್ಕೋಸ್ಕರ ಮೋನೋಗ್ರಾಫ್ ಗಳನ್ನ ತಯಾರಿ ಮಾಡಲಾಗುತ್ತೆ. ಅಂಡ್ ಫಾರ್ ಹರ್ಬ್ಸ್ ಯೂಸ್ಡ್ ಅಕ್ರಾಸ್ ಡಿಫರೆಂಟ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್, ವಿವಿಧ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಏನಿರುತ್ತೆ ಅದಕ್ಕೋಸ್ಕರ ಒಂದು ಮೋನೋಗ್ರಾಫ್ ಅನ್ನ ಡೆವಲಪ್ ಮಾಡ್ತಾರೆ. ಮೋನೋಗ್ರಾಫ್ ಅಂದ್ರೆ ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್, ಅದರ ಸ್ಟ್ಯಾಂಡರ್ಡ್ಸ್ ಏನು ಎಲ್ಲ ಒಂದು ಕಾಮನ್ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಈ ಒಂದು ಕಾಮನ್ ಡಾಕ್ಯುಮೆಂಟ್ ಅನ್ನ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಮೆಡಿಸಿನಲ್ ಸಿಸ್ಟಮ್, ಸೊ ಅದನ್ನೇ ರೆಫರೆನ್ಸ್ ಆಗಿ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೋನೋಗ್ರಾಫ್ಸ್ ಅಂತ ಕರಿತೇವೆ. ಸೊ ಇದರ ಅಗತ್ಯತೆ ಏನಿತ್ತು, ಇದರ ಅವಶ್ಯಕತೆ ಏನಿತ್ತು ಅಂದ್ರೆ, ಪ್ರಿವೆಂಟ್ಸ್ ಡಿಫರೆಂಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಬೇರೆ ಬೇರೆ ಮೆಡಿಸಿನಲ್ ಪ್ಲಾಂಟ್ಸ್ಗೆ, ಸೇಮ್ ಮೆಡಿಸಿನಲ್ ಪ್ಲಾಂಟ್ಸ್ಗೆ ಇರ್ತಕ್ಕಂಥ ಬೇರೆ ಬೇರೆ ಮಾನದಂಡಗಳೇನಿರುತ್ತೆ, ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳಲ್ಲಿ ಅದಕ್ಕೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಗಳನ್ನ ಅವರು ಉಪಯೋಗಿಸ್ತಾ ಇದ್ರು, ಅದನ್ನೆಲ್ಲ ಅಬಾಲಿಷ್ ಮಾಡಿ ಒನ್ ಕಾಮನ್ ಸ್ಟ್ಯಾಂಡರ್ಡ್ ಅನ್ನ ತರ್ತಕ್ಕಂಥ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಲಾಗಿತ್ತು. ಸೊ ಇದರಲ್ಲಿ PCIM ಅಂಡ್ H ಅಂದ್ರೆ ಫಾರ್ಮಕೋಪಿಯಾ ಕಮಿಷನ್ ಫಾರ್ ಇಂಡಿಯನ್ ಮೆಡಿಸಿನ್ ಅಂಡ್ ಹೋಮಿಯೋಪತಿ ವರ್ಕ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಆಯುಷ್. ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥವ್ರು ಯಾರು, ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಆಲ್ರೆಡಿ ಗೊತ್ತಿತ್ತು, ಬಟ್ ಅದರ ಅಡಿಯಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿ ಮತ್ತು ಹೋಮಿಯೋಪತಿಗಾಗಿ ಫಾರ್ಮಾಕೋಪಿಯಾ ಆಯೋಗವು ಆಯುಷ್ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟಪ್ ಮಾಡ್ಲಿಕ್ಕೆ ಸೊ ಇವರು ಈ ಒಂದು ಇನಿಷಿಯೇಟಿವ್ ಅಲ್ಲಿ ಪಾಲ್ಗೊಂಡಿರ್ತಾರೆ. ಇದರ ಜೊತೆಗೆ ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ ಇಸ್ ಆನ್ ಅಟಾನಮಸ್ ಬಾಡಿ ಅಂಡರ್ ದಿ ಸೇಮ್ ಮಿನಿಸ್ಟ್ರಿ. ಸೊ ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಭಾರತೀಯ ಫಾರ್ಮಾಕೋಪಿಯಾ ಆಯೋಗ ಇವರು ಕೂಡ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಪಾಲ್ಗೊಂಡಿರ್ತಾರೆ. ಸೊ ಅಲ್ಲಿಗೆ ಇವರಿಬ್ರು ಕೂಡ ಕೊಲ್ಯಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಇವರಿಬ್ಬರ ಕೊಲ್ಯಾಬರೇಷನ್ ಒಂದಿಗೆ ಈ ಒಂದು ಕಾಮನ್ ಸ್ಟ್ಯಾಂಡರ್ಡ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಸೃಜನ್, ವಾಯ್ಸ್ ಫ್ರಮ್ ದಿ ಲೂಮ್. ಸೃಜನ್ ಅಂತಕ್ಕಂಥದ್ದು ಈ ಮಗ್ಗದಿಂದ ಹೊರಹೊಮ್ಮುವ ಧ್ವನಿಗಳು ಅಂತ ಹೇಳ್ತೇವೆ. ಸೊ ಮಗ್ಗದಿಂದ ಅಂದ್ರೆ ಯಾರು ಈ ಕರಕುಶಲ ವಸ್ತುಗಳನ್ನ ತಯಾರಿ ಮಾಡ್ತಾರೆ, ಸೊ ಅವ್ರಿಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ನಾವು ಸೃಜನ್ ಅಂತ ಕರೀತೇವೆ. ಏನಿದು ಸೃಜನ್ ಅಂತ ನಾವು ನೋಡೋದಾದ್ರೆ, ಸೊ ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತಂದ್ರೆ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂದ್ರೆ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದನ್ನ ನಾವು ಸೃಜನ್ ಅಂತ ಕರಿತೇವೆ. ಸೃಜನ್ ವಾಯ್ಸಸ್ ಫ್ರಮ್ ದಿ ಲೂಮ್ ಅಂದ್ರೆ ಈ ನೇಯ್ಗೆದಾರರ ಧ್ವನಿ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ, ಟು ಸೆಲೆಬ್ರೇಟ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಮೆನ್ ವೀವರ್ಸ್ ಟು ಇಂಡಿಯಾಸ್ ಹ್ಯಾಂಡ್ಲೂಮ್ ಹೆರಿಟೇಜ್ ಅಂದ್ರೆ ಭಾರತ ದೇಶದ ಈ ಕೈಮೊಗ್ಗ ಪರಂಪರೆ ಏನಿರುತ್ತೆ ಈ ಒಂದು ಪರಂಪರೆಗೆ ಮಹಿಳೆಯರ ಒಂದು ಕೊಡುಗೆಯನ್ನ ಆಚರಣೆ ಮಾಡುವ ಉದ್ದೇಶದಿಂದ ಸೃಜನ್ ವಾಯ್ಸಸ್ ಫ್ರಮ್ ದ ಲೂಮ್ ಅಂತಕ್ಕಂಥ ಈ ಒಂದು ಆಚರಣೆಯನ್ನ ನವದೆಹಲಿಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಸೊ ವಾಟ್ ಈಸ್ ಸೃಜನ್ ಅಂತ ನಾವು ನೋಡೋದಾದ್ರೆ, ಪ್ಲಾಟ್ಫಾರ್ಮ್ ಟು ನರೇಟ್ ದೇರ್ ಎಕ್ಸ್ಪೀರಿಯನ್ಸ್ ಆಫ್ ರೆಸಿಲಿಯನ್ಸ್, ಕ್ರಿಯೇಟಿವಿಟಿ ಅಂಡ್ ಪರ್ಸಿವಿಯರೆನ್ಸ್ ಆಫ್ ಟ್ರೆಡಿಷನಲ್ ವೀವಿಂಗ್ ಪ್ರಾಕ್ಟೀಸಸ್ ಅಂದ್ರೆ ಸಾಂಪ್ರದಾಯಿಕ ನೇಯ್ಗೆ ಪ್ರಕ್ರಿಯೆಗಳೇನಿರುತ್ತೆ ಸೊ ಅದನ್ನ ಹಂಚಿಕೊಳ್ತಕ್ಕಂಥ, ಅವರ ಅನುಭವಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ವೇದಿಕೆಯಾಗಿ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಆರ್ಟಿಕಲ್ ನಂಬರ್ 13. ಪಾರ್ಲಿಮೆಂಟ್ ಪಾಸಸ್ ಬಿಲ್ ಟು ಅಮೆಂಡ್ NCDC ನ್ಯಾಷನಲ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಕ್ಟ್ ಟು ಬೂಸ್ಟ್ ಕೋಆಪರೇಟಿವ್ ಸೆಕ್ಟರ್. ಸೊ ಇದು ಸಹಕಾರಿ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಸೊ ಅವರಿಗೆ ಹಣಕಾಸಿನ ಲಭ್ಯತೆ ಇನ್ನೂ ಸುಲಭವಾಗಿ ಸಿಗಬೇಕು ಎನ್ನುವ ಕಾರಣದಿಂದ ಒಂದು ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಸೊ ಇದು ಕೋಆಪರೇಟಿವ್ ಸೊಸೈಟೀಸ್ ನ್ಯೂ ಸಿಲೆಬಸ್ ಏನ್ ಸೇರಿಸಲಾಗಿದೆ KE ಮತ್ತು KPSC ಯಲ್ಲಿ, ಸೊ ಅದಕ್ಕೆ ಈ ಒಂದು ಅಪ್ಡೇಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಿದು ಬಿಲ್ ಅಂತ ನಾವು ನೋಡೋದಾದ್ರೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಿಲ್ 2026 ಅಂದ್ರೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಮಸೂದೆ 2026 ಈಗ ಅಂಗೀಕಾರ ಮಾಡಲಾಗಿದೆ. ಸೊ ಇದರ ಪೇರೆಂಟ್ ಲಾ, ಪೋಷಕ ಕಾಯ್ದೆ ಯಾವುದು ಅಥವಾ ಮೂಲ ಕಾಯ್ದೆ ಯಾವುದು ಅಂದ್ರೆ 1962 ಇದರ ಮೂಲ ಕಾಯ್ದೆ ಆಗಿರುತ್ತೆ. ಸೊ ಇದನ್ನ 2026 ತಿದ್ದುಪಡಿ ಮಾಡಲಾಗಿರುತ್ತೆ. ಸೊ ತಿದ್ದುಪಡಿಯ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಎಕ್ಸ್ಪ್ಯಾಂಡೆಡ್ ಫಂಡಿಂಗ್, ಇದಕ್ಕೆ
ವಿಸ್ತರಿತ ಹಣಕಾಸನ್ನ ನೀಡ್ತಕ್ಕಂಥದ್ದು. ಸೊ NCDC ಕ್ಯಾನ್ ಪ್ರೊವೈಡ್ ಡೈರೆಕ್ಟ್ ಲೋನ್ಸ್ ಅಂಡ್ ಗ್ರಾಂಟ್ಸ್ ಫಾರ್ ಆಕ್ಟಿವಿಟೀಸ್ ಸಪೋರ್ಟಿಂಗ್ ಕೋಆಪರೇಟಿವ್ ಡೆವಲಪ್ಮೆಂಟ್. ಅಂದ್ರೆ ಈ ಒಂದು ಸಹಕಾರಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳು ಇದ್ದರೂ NCDC ಇನ್ನು ಮೇಲೆ ನೇರ ಸಾಲ ಮತ್ತು ಅನುದಾನಗಳನ್ನ ನೀಡಬಹುದಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನ ಮಾಡಲಾಗಿರುತ್ತೆ. ಇನ್ನು ಫಾಸ್ಟರ್ ಫಿನಾನ್ಸ್ ಬರೀ ಹಣವನ್ನ ನೀಡೋದ ಮಾತ್ರ ಅಲ್ಲ, ಆ ಹಣ ಒದಗಿಸ್ತಕ್ಕಂಥದ್ದನ್ನ ತ್ವರಿತವಾಗಿ ನೀಡಬೇಕಾಗಿರುತ್ತೆ. ಪ್ರೊಸೀಜರಲ್ ಡಿಲೇಸ್ ಇನ್ ಕೋಆಪರೇಟಿವ್ ಸೆಕ್ಟರ್ ಪ್ರಾಜೆಕ್ಟ್ಸ್ ಅಂದ್ರೆ ಅದಕ್ಕೆ ಏನು ಪ್ರಕ್ರಿಯೆ ಏನಿರುತ್ತೆ, ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಇದೆಲ್ಲ ಆಗಿ ಅದೇನು ವಿಳಂಬ ಆಗ್ತಾ ಇರುತ್ತೆ, ಆ ವಿಳಂಬಗಳನ್ನ ಕೂಡ ತಡಿತಕ್ಕಂತ ಒಂದು ತಿದ್ದುಪಡಿಯನ್ನ ಕೂಡ ಈ ಒಂದು ಅಮೆಂಡ್ಮೆಂಟ್ ನಲ್ಲಿ ಮಾಡಲಾಗಿರುತ್ತೆ. ಅದರ ಜೊತೆಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್. ಸೊ NCDC ಅಂತ ನಾನು ಇಷ್ಟೊತ್ತು ಏನ್ ಹೇಳ್ತಾ ಇದ್ದೆ, ಸೊ ನ್ಯಾಷನಲ್ ಕೋಆಪರೇಟಿವ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿರುತ್ತೆ, ದೇ ಮೇ ಅಕ್ವೈರ್ ಈಕ್ವಿಟಿ ಸ್ಟೇಕ್ಸ್ ಇನ್ ಎಂಟಿಟೀಸ್ ಸಪೋರ್ಟಿಂಗ್ ದಿ ಕೋಆಪರೇಟಿವ್ ಡೆವಲಪ್ಮೆಂಟ್. ಅಂದ್ರೆ ಸಹಕಾರಿ ಅಭಿವೃದ್ಧಿ ಇದಕ್ಕೆ ಬೆಂಬಲ ನೀಡ್ತಕ್ಕಂಥ ಯಾವ್ದಾದ್ರು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರೆ ಅದರಲ್ಲಿ NCDC ಈಕ್ವಿಟಿ ಪಾಲನ್ನು ಕೂಡ ಪಡೆಯಬಹುದಾಗಿರುತ್ತೆ. ಬಟ್ NCDC ಈಕ್ವಿಟಿ ಪಾಲನ್ನ ಪಡೆಯೋದಕ್ಕಿಂತ ಮುಂಚೆ ಒಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಏನು ಅಂದ್ರೆ ದಿ ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವಲ್ ಆಗ್ಬೇಕಾಗಿರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಂಡು ಅವರು ಈಕ್ವಿಟಿ ಪಾರ್ಟ್ನರ್ ಆಗಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಬ್ರಾಡರ್ ಫುಡ್ ಸ್ಟಾಪ್ ಡೆಫಿನೇಷನ್ ಅನ್ನ ಮಾಡಿರ್ತಾರೆ. ಅಂದ್ರೆ ಈ ಸಹಕಾರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಆಹಾರ ಪದ್ಧತಿಗಳೇನಿತ್ತು ಅಥವಾ ಆಹಾರ ಬೆಳೆಗಳೇನಿತ್ತು ಅದರ ಡೆಫಿನೇಷನ್ ಅನ್ನ ಕೂಡ ಈಗ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ ಅದರ ಅರ್ಥ ಏನು ಅಂದ್ರೆ ದಿ ಸೆಂಟರ್ ಕ್ಯಾನ್ ನೋಟಿಫೈ ಅಡಿಷನಲ್ ಫುಡ್ ಐಟಮ್ಸ್ ಅಂಡರ್ ದಿ ಸ್ಟ್ಯಾಟ್ಯುಟರಿ ಡೆಫಿನೇಷನ್ ಆಫ್ ಫುಡ್ ಸ್ಟಾಪ್ಸ್. ಅಂದ್ರೆ ಆಹಾರದ ಪದಾರ್ಥಗಳ ವ್ಯಾಖ್ಯಾನದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಆಹಾರ ಪದಾರ್ಥಗಳೇನಿರ್ತವೆ ಆ ವಸ್ತುಗಳನ್ನ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿ ಅಧಿಸೂಚಿಸಬಹುದಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನ ಕೂಡ ಈ ತಿದ್ದುಪಡಿಯಲ್ಲಿ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ಜಿಯೋಗ್ರಫಿಕಲ್ ಫ್ಲೆಕ್ಸಿಬಿಲಿಟಿಯನ್ನ ಕೂಡ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದ್ರೆ ರಿಮೂವ್ ಸರ್ಟನ್ ಜಿಯೋಗ್ರಾಫಿಕಲ್ ರಿಸ್ಟ್ರಿಕ್ಷನ್ಸ್ ಆನ್ ಫಿನಾನ್ಸಿಂಗ್ ಇಂಡಸ್ಟ್ರಿಯಲ್ ಗೂಡ್ಸ್. ಅಂದ್ರೆ ಈ ಕೈಗಾರಿಕಾ ಸರಕುಗಳಿಗೆ ಹಣಕಾಸನ್ನ ಒದಗಿಸುವಲ್ಲಿ ಮುಂಚೆ ಇದ್ದಂತಹ ಈ ಒಂದು ಭೌಗೋಳಿಕ ನಿರ್ಬಂಧಗಳು, ಅಂದ್ರೆ ವಾಟ್ ಎವರ್ ವಿ ಕಾಲ್ ಇಟ್ ಆಸ್ ಈ ಪರ್ಟಿಕ್ಯುಲರ್ ಟೆರಿಟರಿಗೆ ಮಾತ್ರ ಫಿನಾನ್ಸ್ ಮಾಡ್ತಕ್ಕಂಥ ಒಂದು ನಿರ್ಬಂಧಗಳೇನಿರುತ್ತೆ ಆ ಬ್ಯಾರಿಯರ್ಸ್ ಅನ್ನ ಈಗ ತೆಗೆದು ಹಾಕಲಾಗಿದೆ. ಸೊ ಅವರು ಯಾರಿಗೆ ಬೇಕಾದ್ರೂ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಇನ್ ಮುಂದೆ ಮಾಡಬಹುದಾಗಿರುತ್ತೆ. ಅಂಡ್ ಕ್ರೆಡಿಟ್ ಇನ್ಫಾರ್ಮೇಶನ್ NCDC ಏನಿರುತ್ತೆ ಎಂಪವರ್ಡ್ ಟು ಕಲೆಕ್ಟ್ ಅಂಡ್ ಶೇರ್ ಕ್ರೆಡಿಟ್ ಇನ್ಫಾರ್ಮೇಶನ್. NCDC ಸಾಲದ ಮಾಹಿತಿಯನ್ನ ಸಂಗ್ರಹಿಸಬಹುದಾಗಿರುತ್ತೆ ಮತ್ತೆ ಅದನ್ನ ಹಂಚಿಕೊಳ್ತಕ್ಕಂತ ಅಧಿಕಾರವನ್ನ ಕೂಡ ಅದಕ್ಕೆ ನೀಡಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಫಿನಾನ್ಸಿಂಗ್ ಕೆಪಾಸಿಟಿ ಅಂಡ್ ಓವರ್ ಆಲ್ ಕೋಆಪರೇಟಿವ್ ಇಕೋಸಿಸ್ಟಮ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಈ ಸಹಕಾರ ಸಂಘಗಳನ್ನ ಇನ್ನೂ ಕೂಡ ಬಲಪಡಿಸುವ ಉದ್ದೇಶದಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಬೆಂಬಲ ತ್ವರಿತವಾಗಿ ಸಿಗುವ ಹಾಗೆ ಮಾಡುವ ಉದ್ದೇಶದಿಂದ ಈ ಒಂದು ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬ್ರಾಂಡೆಡ್ ಸ್ಪ್ರೈಟ್ ತೇಜಾಸ್ ಎಕ್ಸ್ಪ್ರೆಸ್. ಸೊ ನಮ್ಮ ಭಾರತ ದೇಶದಲ್ಲಿ ಮೊದಲ ಖಾಸಗಿ ಬ್ರ್ಯಾಂಡ್ ನೊಂದಿಗೆ ಚಲಿಸ್ತಾ ಇರ್ತಕ್ಕಂಥ ಸ್ಪ್ರೈಟ್ ತೇಜಸ್ ಎಕ್ಸ್ಪ್ರೆಸ್ ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಮೇಲೆ ಸ್ಪ್ರೈಟ್ ಅಂತ ಪ್ರಿಂಟ್ ಆಗಿರುತ್ತೆ. ಸೊ ಇದು ಖಾಸಗಿಯವರು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಇಂಡಿಯಾಸ್ ಫಸ್ಟ್ ಬ್ರಾಂಡೆಡ್ ಟ್ರೈನ್ ಇದಾಗಿರುತ್ತೆ. ಸೊ ಏನಿದು ಅಂತ ನಾವು ಇಲ್ಲಿ ನೋಡೋದಾದ್ರೆ, ಸೊ ಇಂಡಿಯಾಸ್ ರೈಲ್ವೇಸ್ ಅಂಡ್ IRCTC ಅವಾರ್ಡೆಡ್ full commercial train branding rights for the Lucknow Delhi Lucknow Tejas Express Sprite Tejas Express. ಅಂದ್ರೆ ನಮ್ಮ ಭಾರತ ದೇಶದ ರೈಲ್ವೆ ಮತ್ತೆ IRCTC ಇವರು ಲಕ್ನೋ ದೆಹಲಿ ಲಕ್ನೋ ಟು ದೆಹಲಿ, ದೆಹಲಿ ಟು ಲಕ್ನೋ ತೇಜಸ್ ಎಕ್ಸ್ಪ್ರೆಸ್ ಸ್ಪ್ರೈಟ್ ತೇಜಸ್ ಎಕ್ಸ್ಪ್ರೆಸ್ ನ ಸಂಪೂರ್ಣ ವಾಣಿಜ್ಯ ರೈಲು ಬ್ರ್ಯಾಂಡಿಂಗ್ ಹಕ್ಕುಗಳನ್ನ 6 ತಿಂಗಳ ಅವಧಿಗೆ ಆ ಒಂದು ರೈಲಿನ ಬ್ರ್ಯಾಂಡಿಂಗ್ ನ 6 ತಿಂಗಳ ಅವಧಿಗೆ ಸ್ಪ್ರೈಟ್ ಪಾನೀಯ ಬ್ರ್ಯಾಂಡ್ಗೆ ಸಂಪೂರ್ಣವಾಗಿ ವರ್ಗಾವಣೆ ಮಾಡಲಾಗಿರುತ್ತೆ. ಸೊ ಈ ಸ್ಪ್ರೈಟ್ ತೇಜಸ್ ಎಕ್ಸ್ಪ್ರೆಸ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಈಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬ್ರಾಂಡೆಡ್ fully air conditioned corporate super fast train operated by the Indian Railways Catering and Tourism Corporation. ಅಂದ್ರೆ IRCTC ಅವರು ರನ್ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರೈಲಿನ ಒಳಭಾಗ ಮತ್ತು ಹೊರಭಾಗ ಸಂಪೂರ್ಣವಾಗಿ ಬ್ರ್ಯಾಂಡ್ ಜಾಹೀರಾತು ಹಕ್ಕುಗಳನ್ನ ಈ ಒಂದು ಸ್ಪ್ರೈಟ್ ಕಂಪನಿಗೆ ನೀಡಲಾಗಿರುತ್ತೆ. ಸೊ ಇದಕ್ಕೆ ಅವರು ಸ್ಪ್ರೈಟ್ ತೇಜಸ್ ಎಕ್ಸ್ಪ್ರೆಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಇದು ಭಾರತ ದೇಶದ ಮೊದಲ
ಖಾಸಗಿ ಬ್ರ್ಯಾಂಡ್ ಅನ್ನ ಹೊಂದಿರತಕ್ಕಂತ ಸಂಪೂರ್ಣ ಹವಾನಿಯಂತ್ರಿತ ಕಾರ್ಪೊರೇಟ್ ಸೂಪರ್ ಫಾಸ್ಟ್ ಟ್ರೈನ್ ಇದಾಗಿರುತ್ತೆ. ಸೊ ಇದು ಸಂಪೂರ್ಣವಾಗಿ ಖಾಸಗಿ ಬ್ರ್ಯಾಂಡಿಂಗ್ ಅನ್ನ ಹೊಂದಿರತಕ್ಕಂತ ಒಂದು ಟ್ರೈನ್ ಇದಾಗಿರುತ್ತೆ. ಸೊ ಇದು ಲಕ್ನೋ ಜಂಕ್ಷನ್ ಉತ್ತರ ಪ್ರದೇಶದಿಂದ ನ್ಯೂ ದೆಹಲಿವರೆಗೂ ಟ್ರಾವೆಲ್ ಮಾಡ್ತಕ್ಕಂತ ಒಂದು ಟ್ರೈನ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಪಾರ್ಲಿಮೆಂಟ್ ಪಾಸಸ್ ಮೈನ್ಸ್ ಅಂಡ್ ಮಿನರಲ್ಸ್ ಅಮೆಂಡ್ಮೆಂಟ್ ಬಿಲ್. ಸೊ ಇವೊಂದು ಸಂಸತ್ತು ಗಣಿ ಮತ್ತು ಖನಿಜಗಳ ತಿದ್ದುಪಡಿ ಏನಿರುತ್ತೆ, ಸೊ ಈ ಒಂದು ಮಸೂದೆಯನ್ನ ಕೂಡ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಏನಿದು ಮಸೂದೆ, ಈ ಮಸೂದೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ದಿ ಏಮ್, ಯಾವ ಗುರಿಯೊಂದಿಗೆ ಈ ಮಸೂದೆಯನ್ನ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಟು ಪ್ಲೇಸ್ ರೀಸನಬಲ್ ಲಿಮಿಟ್ಸ್ ಆನ್ ಸ್ಟೇಟ್ ಗವರ್ನಮೆಂಟ್ಸ್ ಟ್ಯಾಕ್ಸೇಷನ್ ಆಫ್ ಮೈನ್ಸ್ ರೈಟ್ಸ್ ಅಂಡ್ ಮಿನರಲ್ ಬೇರಿಂಗ್ ಲ್ಯಾಂಡ್ಸ್. ಅಂದ್ರೆ ಈ ಖನಿಜ ಹಕ್ಕುಗಳು ಮತ್ತು ಖನಿಜಗಳನ್ನ ಹೊಂದಿರತಕ್ಕಂತ ಭೂಮಿಯ ಮೇಲೆ ರಾಜ್ಯ ಸರ್ಕಾರಗಳು ಯಾವ ರೀತಿ ತೆರಿಗೆಯನ್ನ ಹಾಕ್ತಾ ಇದೆ ಅದನ್ನ ಸಮಂಜಸವಾಗಿ ಅದಕ್ಕೊಂದು ಲಿಮಿಟ್ಸ್ ಅನ್ನ ಹೇರುವ ಕಾರಣದಿಂದ ಮಾಡಿರ್ತಕ್ಕಂತ ಒಂದು ತಿದ್ದುಪಡಿ ಇದಾಗಿರುತ್ತೆ. ಸೊ ಯೂನಿಯನ್ ಪವರ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂತ ಒಂದು ಅಧಿಕಾರ ಏನು ಅಂತ ನಾವು ನೋಡೋದಾದ್ರೆ, ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಇನ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ಒಂದು ಮೇರೆಗೆ ಕೇಂದ್ರ ಸರ್ಕಾರ ಗಣಿಗಳು ಮತ್ತು ಖನಿಜ ಅಭಿವೃದ್ಧಿಗಳನ್ನ ನಿಯಂತ್ರಿಸಲಿಕ್ಕೆ ಸಂಸತ್ತಿಗೆ ಅಧಿಕಾರವನ್ನ ನೀಡಲಾಗಿರುತ್ತೆ. ಇನ್ನು ರಾಜ್ಯಕ್ಕಿರ್ತಕ್ಕಂಥ ಪವರ್ಸ್ ಏನು ಅಂತ ನಾವು ನೋಡೋದಾದ್ರೆ, ಎಂಟ್ರಿ 23 ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ, ರಾಜ್ಯ ಪಟ್ಟಿಯಲ್ಲಿ ಈ ಒಂದು ಎಂಟ್ರಿ 23 ಅಲ್ಲಿ ಅಲೋ ಸ್ಟೇಟ್ಸ್ ಟು ರೆಗ್ಯುಲೇಟ್ ಮೈನ್ಸ್ ಅಂಡ್ ಮಿನರಲ್ಸ್ ಸಬ್ಜೆಕ್ಟ್ ಟು ಯೂನಿಯನ್ ಲಾ. ಅಂದ್ರೆ ರಾಜ್ಯ ಪಟ್ಟಿಯ ನಮೂದು 23ರ ಪ್ರಕಾರ ರಾಜ್ಯಗಳು ಗಣಿಗಳು ಮತ್ತು ಖನಿಜಗಳನ್ನ ನಿಯಂತ್ರಿಸಬಹುದು, ಅವರಿಗೆ ಅವಕಾಶವನ್ನ ನೀಡಲಾಗಿರುತ್ತೆ. ಆದರೆ ಅದು ಕೇಂದ್ರ ಸರ್ಕಾರದ ಕಾನೂನಿನ ವ್ಯಾಪ್ತಿಯಲ್ಲೇ ಇರಬೇಕಾಗಿರುತ್ತೆ. ಸೊ ಇನ್ನು ಮಿನರಲ್ಸ್ ಟ್ಯಾಕ್ಸೇಷನ್, ಖನಿಜಗಳಿಗೆ ಸಂಬಂಧಪಟ್ಟಂತೆ ತೆರಿಗೆ ಪದ್ಧತಿ, ಇದು ಯಾರ ಕೈಯಲ್ಲಿದೆ ಅಂತ ನಾವು ನೋಡೋದಾದ್ರೆ, ಸ್ಟೇಟ್ ಲಿಸ್ಟ್ ಅಲೋ ಸ್ಟೇಟ್ಸ್ ಟು ಟ್ಯಾಕ್ಸ್ ಮಿನರಲ್ ರೈಟ್ಸ್ ಸಬ್ಜೆಕ್ಟ್ ಟು ಲಿಮಿಟೇಷನ್ಸ್ ಇಂಪೋಸ್ಡ್ ಬೈ ಪಾರ್ಲಿಮೆಂಟ್. ಅಂದ್ರೆ ಸಂಸತ್ತು ವಿಧಿಸುವ ಮಿತಿಗಳ ಒಳಗೆ ರಾಜ್ಯ ಸರ್ಕಾರಗಳು ಅದರ ಮೇಲೆ ತೆರಿಗೆಯನ್ನ ವಿಧಿಸಬಹುದಾಗಿರುತ್ತೆ. ಸೊ ಈ ಒಂದು ಲಿಮಿಟೇಷನ್ಸ್ ಅನ್ನೇ ಈಗ ಕೇಂದ್ರ ಸರ್ಕಾರ ಇಂಪೋಸ್ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನ ನಾವಿಲ್ಲಿ ನೋಡಿರ್ತೇವೆ. ಸೊ ಏನಕ್ಕೆ ಈಗ ತಿದ್ದುಪಡಿ ಮಾಡಿದ್ದಾರೆ, ಏನು ರೀಸನ್ ಅಂತ ನಾವು ನೋಡೋದಾದ್ರೆ, ಅನ್ಈವನ್ ಅಂಡ್ ಮಲ್ಟಿಪಲ್ ಟ್ಯಾಕ್ಸಸ್ ಸೆಸಸ್ ಅಂಡ್ ಲೆವೀಸ್ ಆನ್ ಮೈನಿಂಗ್. ಈ ಒಂದು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ಈ ಒಂದು ತೆರಿಗೆ ಪದ್ಧತಿ ಅಂತಕ್ಕಂಥದ್ದು ತುಂಬಾ ವಿಭಿನ್ನವಾಗಿ ಇರುವ ಕಾರಣದಿಂದ ಈ ಒಂದು ತಿದ್ದುಪಡಿಯನ್ನ ಈಗ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಎನ್ವೈರನ್ಮೆಂಟ್, ಹ್ಯುಮ್ಯಾನಿಟಿ ಅಂಡ್ ಕಲ್ಚರ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಾವು ನೋಡೋದಾದ್ರೆ, ದಿ ಇಂಡೋನೇಷಿಯನ್ ಬಾಬಿರೂಸಾ. ಸೊ ಬಾಬಿರೂಸಾ ಅಂತಕ್ಕಂಥದ್ದು ಇಂಡೋನೇಷಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಂಡೆಮಿಕ್ ಪಿಗ್ ಆಗಿರುತ್ತೆ. ಸೊ ಇದು ಈಗ ಜನ್ಮ ತಾಳಿರುತ್ತೆ. ಸೊ ಎಲ್ಲಿ ಜನ್ಮ ತಾಳಿದೆ, ಇದರ ವಿಶೇಷತೆಗಳು ಏನು ಅಂತ ನಾವಿಲ್ಲಿ ನೋಡೋಣ. ಸೊ ಇದನ್ನ ನಾವು ಬಾಬಿರೂಸಾ ಅಂತ ಕರೀತೇವೆ. ಬಾಬಿರೂಸಾ ಅಂತಕ್ಕಂಥದ್ದು ಆ ಪ್ರಾಣಿಯ ಹೆಸರಾಗಿರುತ್ತೆ. ಅದು ಈಗ ಜನನವನ್ನ ಪಡೆದುಕೊಂಡಿದೆ. ಎಲ್ಲಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಚೆಸ್ಟರ್ ಝೂ ನಲ್ಲಿ ಇದರ ಒಂದು ಜನನ ಆಗಿರುತ್ತೆ. ಸೊ ಬರ್ತ್ ಆಫ್ ರೇರ್ ಬಾಬಿರೂಸಾ ಪಿಗ್ಲೆಟ್ ನೇಮ್ಡ್ ರಾಣ. ಅದಕ್ಕೆ ರಾಣ ಅಂತ ಹೆಸರಿಟ್ಟಿದ್ದಾರೆ. ಅದು ಅತ್ಯಂತ ಅಪರೂಪವಾದ ಬಾಬಿರೂಸಾ ಮರಿ ಹಂದಿಗೆ ಈಗ ಜನ್ಮವನ್ನ ನೀಡಲಾಗಿರುತ್ತೆ. ಸೊ ಇದನ್ನ ಪಿಗ್ ಡೇರ್ ಅಂತ ಕೂಡ ಕರೀತಾರೆ, ಹಂದಿ ಜಿಂಕೆ ಅಂತ ಕೂಡ ಇದಕ್ಕೆ ಇನ್ನೊಂದು ಹೆಸರಿರುತ್ತೆ. ಸೊ ಏನಿದರ ವೈಜ್ಞಾನಿಕ ಹೆಸರು ಅಂತ ನಾವು ನೋಡೋದಾದ್ರೆ, ಇದು ಬ್ಯಾಬಿರೋಸಾ ಅಂತಕ್ಕಂಥ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ ಒಂದು ಪಿಗ್ ಆಗಿರುತ್ತೆ. ಸೊ ಇದರ ವಿಶೇಷತೆ, ಯುನಿಕ್ನೆಸ್ ಏನು ಅಂತ ನಾವು ನೋಡೋದಾದ್ರೆ, ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಅನ್ಯೂಶುವಲ್ ಲಿವಿಂಗ್ ವೈಲ್ಡ್ ಪಿಗ್ ಸ್ಪೀಶೀಸ್. ಅಂದ್ರೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ, ಅದರ ಜೊತೆಗೆ ವಿಶಿಷ್ಟ ಪ್ರಭೇದಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಾಣಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಯಾಕೆ ಈ ಒಂದು ಹೆಸರು ಬಂದಿದೆ ಅಂತ ನಾವು ನೋಡೋದಾದ್ರೆ, ಬಾಬಿರೂಸಾ ಇದು ಮಲಾಯ್ ಲ್ಯಾಂಗ್ವೇಜ್ ಇಂದ ಬಂದಿರತಕ್ಕಂತ ಒಂದು ಪದವಾಗಿರುತ್ತೆ. ಅಂದ್ರೆ ಮಲಯ ಭಾಷೆಯಿಂದ ಬಂದಿರತಕ್ಕಂತ ಒಂದು ಪದವನ್ನ ಇದಕ್ಕೆ ಹೆಸರಾಗಿ ಇಟ್ಟಿರ್ತಾರೆ. ಸೊ ಇದು ಎಂಡೆಮಿಕ್ ಟು ಇಂಡೋನೇಷಿಯಾಗೆ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಣಿ. ಎಂಡೆಮಿಕ್ ಅಂದ್ರೆ ಇಂಡೋನೇಷಿಯಾದಲ್ಲಿ ಬಿಟ್ಟು ಬೇರೆಲ್ಲೂ ಕೂಡ ಕಂಡು ಬರೋದಿಲ್ಲ. ಬಟ್ ಈಗ UK ಅಲ್ಲಿ ಅದು ಜನ್ಮ ತಾಳಿರೋದು ಝೂ ಅಲ್ಲಿ, ಮೃಗಾಲಯದಲ್ಲಿ, ನಾಟ್ ಇನ್ ವೈಲ್ಡ್ ಅಥವಾ ನೇಚರ್ ಅಲ್ಲಿ ಅದು ಜನ್ಮ ತಾಳಿಲ್ಲ. ಸೊ ವೈಲ್ಡ್ ಅಲ್ಲಿ ಅದು ಹುಟ್ಟಿರ್ತಕ್ಕಂಥದ್ದು. ಸೊ ಅದರಿಂದ ಇದು ಇಂಡೋನೇಷಿಯಾಗೆ ಎಂಡೆಮಿಕ್ ಆಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ಎಲ್ಲಿ ಯಾವ ಐಲ್ಯಾಂಡ್ಸ್ ಗಳಲ್ಲಿ ಇದು ಪ್ರಮುಖವಾಗಿ ಕಾಣುತ್ತಂದ್ರೆ, ಸುಲವೇಸಿ, ತಾಂಗಿಯನ್, ಸುಲಾ ಮತ್ತೆ ಬೂರು ಐಲ್ಯಾಂಡ್ ಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್
ಆವಾಸ ಸ್ಥಾನ ಎಲ್ಲಿರುತ್ತೆ ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್, ಉಷ್ಣವಲಯದ ಮಳೆ ಕಾಡುಗಳಲ್ಲಿ, ಸ್ವಾಂಪ್ಸ್ ಜೋಗು ಪ್ರದೇಶಗಳಲ್ಲಿ, ವೆಟ್ಲ್ಯಾಂಡ್ಸ್ ಗಳಲ್ಲಿ, ನಿಯರ್ ರಿವರ್ಸ್ ಅಂಡ್ ಪಾಂಡ್ಸ್ ಎಲ್ಲಿ ನೀರಿರುತ್ತೆ, ನದಿ ಮತ್ತೆ ಕೊಳಗಳೆಲ್ಲಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಹಂತಿಯಾಗಿರುತ್ತೆ. ಸೊ ಇದು ಆಫ್ರಿಕನ್ ಸ್ವೈನ್ ಫ್ಲೂ ಇಂದ ಹೆಚ್ಚಾಗಿ ಇದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. IUCN ಅಲ್ಲಿ ಇದನ್ನ ವಲ್ನರಬಲ್, ಸೊ ವಲ್ನರಬಲ್ ಅಂದ್ರೆ ದುರ್ಬಲ, ಸೊ ಇದು ದುರ್ಬಲ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಪಿಗ್ಲೆಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಗಜ ಗೌರವ್ ಅವಾರ್ಡ್ಸ್ 2026. ಸೊ 2026ರ ಗಜ ಗೌರವ ಪ್ರಶಸ್ತಿಗಳನ್ನ ಈಗ ಪ್ರದಾನ ಮಾಡಲಾಗಿರುತ್ತೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ, ಆನೆಗಳನ್ನ ಕನ್ಸರ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರುವವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ವರ್ಲ್ಡ್ ಎಲಿಫೆಂಟ್ ಡೇ ಸೆಲೆಬ್ರೇಷನ್ ಇನ್ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ವಿಶ್ವ ಆನೆ ದಿನಗಳ ಒಂದು ದಿನಾಚರಣೆ ಎಂದು ಈ ಒಂದು ಅವಾರ್ಡ್ ಗಳನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ವಿಶ್ವ ಆನೆಗಳ ದಿನ ಯಾವತ್ತ ಆಚರಣೆ ಮಾಡ್ತಾರಂತ ಕಮೆಂಟ್ಸ್ ಅಲ್ಲಿ ನೀವು ನಮ್ಗೆ ತಿಳಿಸಬಹುದಾಗಿರುತ್ತೆ. ಸೊ ಯಾರು ಇದನ್ನ ಆರ್ಗನೈಸ್ ಮಾಡಿದ್ದು? ಅಫ್ಕೋರ್ಸ್ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಇದರಲ್ಲಿ ಬರಲೇಬೇಕಾಗುತ್ತೆ. ಸೊ ಇದರ ಪರ್ಪಸ್ ನಾನು ಆಗ್ಲೇ ಹೇಳಿದ್ದೇನೆ, ಎಲಿಫೆಂಟ್ ಕನ್ಸರ್ವೇಷನ್ ಗೆ ಮಾಡಿರ್ತಕ್ಕಂಥ ಸಿಬ್ಬಂದಿಯ ಕೊಡುಗೆಗಳನ್ನ ಶ್ಲಾಘನೆ ಮಾಡ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆನೆ ಯೋಜನೆಯನ್ನ 1992 ಅಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಕೇಂದ್ರ ಅನುದಾನಿತ ಯೋಜನೆ ಇದಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಎಲಿಫೆಂಟ್ ಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹ್ಯಾಬಿಟ್ಯಾಟ್ ಮತ್ತೆ ಕಾರಿಡಾರ್ಸ್, ಅವುಗಳ ಆವಾಸ ಸ್ಥಾನ ಮತ್ತೆ ಅವುಗಳು ಒಂದು ಪ್ರೊಟೆಕ್ಟೆಡ್ ಏರಿಯಾದಿಂದ ಇನ್ನೊಂದು ಪ್ರೊಟೆಕ್ಟೆಡ್ ಏರಿಯಾಗೆ ಚಲಿಸ್ತಕ್ಕಂಥ ಒಂದು ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್ಸ್ ಅಂತ ಕರೀತೇವೆ. ಸೊ ಇದನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ 1992 ಅಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಇನ್ನು ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಫೋಕಸ್ ಅಂದ್ರೆ ಆನೆ ಮತ್ತು ಮನುಷ್ಯರ ನಡುವೆ ಸಂಘರ್ಷಗಳು, ಈವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದರಿಂದ ಸಾಕಷ್ಟು ಜನ ಸಾವನ್ನಪ್ತಾರೆ. ಸೊ ಈ ಪ್ರಾಜೆಕ್ಟ್ ಎಲಿಫೆಂಟ್ ಅಲ್ಲಿ ಈ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಅನ್ನ ಕೂಡ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಅಂದ್ರೆ ಬಂಧಿತ ಆನೆಗಳು, ದ ಪ್ರೋಗ್ರಾಮ್ ಪ್ರಮೋಟ್ಸ್ ದಿ ವೆಲ್ಫೇರ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಅಂದ್ರೆ ಬರೀ ಕಾಡಲ್ಲಿರ್ತಕ್ಕಂಥ ಆನೆಗಳನ್ನ ಮಾತ್ರವಲ್ಲ, ನಾವೇನು ಸೆರೆಯಲ್ಲಿ ಇಟ್ಕೊಂಡಿರ್ತೇವೆ ದೇವಸ್ಥಾನದಲ್ಲಿ, ಝೂ ಅಲ್ಲಿ ಅಥವಾ ಬೇರೆ ಬೇರೆ ಆಚರಣೆಗಳಲ್ಲಿ ನಾವು ಆನೆಗಳನ್ನ ಏನ್ ಡೊಮೆಸ್ಟಿಕೇಟ್ ಮಾಡಿರ್ತೇವೆ, ಸೊ ಅದನ್ನು ಕೂಡ ನಾವು ಸರಿಯಾಗಿ ನೋಡಿಕೊಳ್ಳಬೇಕು ಅನ್ನೋದನ್ನ ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ 30 ಜಾಯಿಂಟ್ ಸ್ಟೆಪ್ಸ್, Ministry of Environment released a document highlighting 30 achievements and policy initiatives under the ಪ್ರಾಜೆಕ್ಟ್ ಎಲಿಫೆಂಟ್. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ನ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಈ ಒಂದು ಯೋಜನೆಯ 30 ಮಹತ್ವದ ಸಾಧನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅನ್ನ ಕೂಡ ರಿಲೀಸ್ ಮಾಡಿರುತ್ತೆ. ಆ ಡಾಕ್ಯುಮೆಂಟ್ ಗೆ 30 ಜಾಯಿಂಟ್ ಸ್ಟೆಪ್ಸ್ ಅಂತಕ್ಕಂಥ ಒಂದು ನಾಮಕರಣವನ್ನ ಮಾಡಲಾಗಿರುತ್ತೆ. ಅಂಡ್ ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅಂತಕ್ಕಂಥದ್ದು ಕವರ್ಸ್ ಡೆವಲಪ್ಮೆಂಟ್ ಫ್ರಮ್ 2020 to 2026 ಅಂದ್ರೆ ಈ 30 ಜಾಯಿಂಟ್ ಸ್ಟೆಪ್ಸ್ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ ಏನ್ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ತೋರಿಸಿರ್ತಕ್ಕಂಥ ಸಾಧನೆಗಳು 2020ರಿಂದ 2026ರವರೆಗೆ ಆಗಿರ್ತಕ್ಕಂಥ ಸಾಧನೆಗಳನ್ನ ಇಲ್ಲಿ ನಮೂದು ಮಾಡಲಾಗಿರುತ್ತೆ. ಸೊ ಗ್ರೀನ್ ಇಂಡಿಯಾ ಮಿಷನ್ 98% ಶಾರ್ಟ್ ಫಾಲ್ ಇನ್ ಫಾರೆಸ್ಟ್ ಕವರೇಜ್ ಟಾರ್ಗೆಟ್. ಸೊ ಗ್ರೀನ್ ಇಂಡಿಯಾ ಮಿಷನ್ ಅಂತ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಲಾಂಚ್ ಅಲ್ಲಿ ಗುರಿ ಏನಿತ್ತು, ಎಷ್ಟು ಫಾರೆಸ್ಟ್ ವ್ಯಾಪ್ತಿಯನ್ನ ನಾವು ಡೆವಲಪ್ ಮಾಡ್ಬೇಕಂತ ಒಂದು ಟಾರ್ಗೆಟ್ ಇತ್ತು, ಆ ಟಾರ್ಗೆಟ್ ಇಂದ 98% ಲ್ಯಾಪ್ಸ್ ಆಗಿದೆ. ಅಂದ್ರೆ ಕೇವಲ 2% ಮಾತ್ರ ಇಲ್ಲಿ ಅಚೀವ್ ಮಾಡಿರ್ತಕ್ಕಂಥದ್ದು ಈಗ ವರದಿಯಾಗಿರುತ್ತೆ. ಸೊ ಇದನ್ನ ಗ್ರೀನ್ ಇಂಡಿಯಾ ಮಿಷನ್ ಅಂತ ಕರಿತೇವೆ. ಸೊ ಇದು ಫಾರೆಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶ, ಅರಣ್ಯಗಳನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಅಂಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಟಾರ್ಗೆಟ್, ಸೊ ಇದರಲ್ಲಿ 98% ಲ್ಯಾಪ್ಸ್ ಆಗಿರ್ತಕ್ಕಂಥದ್ದು ಈಗ ವರದಿಯಾಗಿರುತ್ತೆ. ಸೊ ಫಾರೆಸ್ಟ್ ಕವರ್ ಟಾರ್ಗೆಟ್ ಓನ್ಲಿ 0.03409 ಮಿಲಿಯನ್ ಹೆಕ್ಟರ್ಸ್ ಅನ್ನ ಮಾತ್ರ ಅಚೀವ್ ಮಾಡಲಾಗಿದೆ. ಟಾರ್ಗೆಟ್ ಇದ್ದಿದ್ದು 1.4 ಮಿಲಿಯನ್ ಹೆಕ್ಟರ್ಸ್ ಅಷ್ಟು ಅಚೀವ್ ಮಾಡಬೇಕಾಗಿದ್ದು ಕೇವಲ ಅದರಲ್ಲಿ ಫ್ರಾಕ್ಷನ್ಸ್ ಅನ್ನ ಮಾತ್ರ ಅಚೀವ್ ಮಾಡಲಾಗಿದೆ. ಸೊ ಟಾರ್ಗೆಟೆಡ್ ಶಾರ್ಟ್ ಫಾಲ್ ಅನ್ನ ನಾವು ನೋಡೋದಾದ್ರೆ ಕ್ಲೋಸ್ ಟು 98% ಅಷ್ಟು ಟಾರ್ಗೆಟ್ಗೂ ಸಾಧನೆ ಮಾಡಿದ್ದಕ್ಕೂ ಇರ್ತಕ್ಕಂಥ ಒಂದು ಅಂತರವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದರ ಜೊತೆಗೆ ಫಾರೆಸ್ಟ್ ಕ್ವಾಲಿಟಿ ಇಂಪ್ರೂವ್ಮೆಂಟ್
achieved on only 0.11384 million hectares against the 1.4 million hectare target. ಅಂದ್ರೆ ಆಲ್ರೆಡಿ ಇರ್ತಕ್ಕಂಥ ಅರಣ್ಯದ ಗುಣಮಟ್ಟವನ್ನ ಹೆಚ್ಚು ಮಾಡೋದ್ರಲ್ಲಿ ಅಲ್ಲೂ ಕೂಡ ತುಂಬಾ ಶಾರ್ಟ್ ಫಾಲ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಕ್ವಾಲಿಟಿ ಶಾರ್ಟ್ ಫಾಲ್ ಎಷ್ಟಾಗಿರುತ್ತೆ ಅಂದ್ರೆ ಕ್ಲೋಸ್ ಟು 92%. ಟಾರ್ಗೆಟ್ 100% ಇದ್ರೆ 92% ಅಷ್ಟು ಕ್ವಾಲಿಟಿ ಶಾರ್ಟ್ ಫಾಲ್ ಅನ್ನ ಕೂಡ ಈ ಒಂದು ವರದಿಯ ಪ್ರಕಾರ ನೋಡ್ಬೋದಾಗಿರುತ್ತೆ. ಇನ್ನು ಫಂಡಿಂಗ್ ಗ್ಯಾಪ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಕೊರತೆಯನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ಗ್ರೀನ್ ಇಂಡಿಯಾ ಮಿಷನ್ ಏನಿರುತ್ತೆ ಇದಕ್ಕೆ 1149 ಕೋಟಿಗಳಷ್ಟು ಮಂಜೂರಾಗಿರುತ್ತೆ. ಬಟ್ ಅಪ್ರೂವ್ ಆಗಿದ್ದು 2400 ಕೋಟಿಗಳಷ್ಟು ಅಪ್ರೂವ್ ಆಗಿತ್ತು. ಬಟ್ ಅದರಲ್ಲಿ ಆಲ್ಮೋಸ್ಟ್ 47 ಕ್ಲೋಸ್ ಟು 50% ಮಾತ್ರ ಅಪ್ರೂವ್ ಆಗಿರುತ್ತೆ. ನಾವು ಹಂಗ್ ತಗೊಂಡ್ರು ಅಟ್ಲೀಸ್ಟ್ 50% ಅಷ್ಟು ಕವರ್ ಆಗ್ಬೇಕಾಗಿತ್ತು. ಬಟ್ ಇವರು ಟೆರಿಬಲಿ ಫೇಲ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಪ್ರಾಬ್ಲಮ್ ಆಗಿದೆ ಅಂದ್ರೆ ಡ್ಯೂ ಟು ಕೋಆರ್ಡಿನೇಷನ್ ಇಶ್ಯೂಸ್, ಸಮನ್ವಯದ ಕೊರತೆ. ಸೊ ಇಲ್ಲಿ ಎಫೆಕ್ಟಿವ್ ಕಾನ್ವರ್ಜೆನ್ಸ್ ವಿತ್ ದಿ ಪ್ರೋಗ್ರಾಮ್ ಸಚ್ ಆಸ್ ಕೆಂಪಾ ಅಂಡ್ ಮನ್ರೇಗಾ, ಕೆಂಪಾ ಮತ್ತೆ ಮನ್ರೇಗಾದೊಂದಿಗೆ ಇದನ್ನ ಪರಿಣಾಮಕಾರಿಯಾಗಿ ಅದ್ರ ಜೊತೆಗೆ ಹೊಂದಿಕೆ ಆಗದೆ ಇರುವುದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಗವರ್ನೆನ್ಸ್ ಕನ್ಸರ್ನ್, ಆಡಳಿತಾತ್ಮಕ ಒಂದು ಸಮಸ್ಯೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. 8 states failed to properly maintain the annual account. ಸೊ 8 ರಾಜ್ಯಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾರ್ಷಿಕ ಅಕೌಂಟ್ಗಳನ್ನ ಮೇಂಟೈನ್ ಮಾಡೋದ್ರಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಅಂಡ್ 70% ಆಫ್ ದಿ ಸ್ಯಾಂಪಲ್ ಸೈಟ್ ಶೋಡ್ ನೋ ನೋಟಿಸಬಲ್ ಇಂಪ್ರೂವ್ಮೆಂಟ್ ಅಟ್ರಿಬ್ಯೂಟೆಡ್ ಟು ದಿ ಮಿಷನ್. ಅಂದ್ರೆ 70% ಸ್ಥಳಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡು ಬರದೇ ಇರುವ ಕಾರಣದಿಂದ ಕೂಡ ಇದು ಫೇಲ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಓವರ್ ಆಲ್ ಕನ್ಸರ್ನ್ ಅನ್ನ ನಾವು ನೋಡೋದಾದ್ರೆ ಅಂಡರ್ ಫಂಡಿಂಗ್ ಅಂದ್ರೆ ಕಡಿಮೆ ಹಣವನ್ನ ಒದಗಿಸಿರ್ತಕ್ಕಂಥದ್ದು, ವೀಕ್ ಕೋಆರ್ಡಿನೇಷನ್ ಮತ್ತೆ ಗವರ್ನೆನ್ಸ್ ಗ್ಯಾಪ್ಸ್ ಏನಿರುತ್ತೆ ಇವೆಲ್ಲ ಕೂಡ ಈ ಒಂದು ಗ್ರೀನ್ ಇಂಡಿಯಾ ಮಿಷನ್ ಟೆರಿಬಲಿ ಫೇಲ್ ಆಗ್ಲಿಕ್ಕೆ ಪ್ರಮುಖ ಕಾರಣವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಡಾಕ್ಟರ್ ಪದ್ಮಾ ಗುರ್ಮೆಟ್ ಕನ್ಫರ್ಡ್ UT ಲಡಾಖ್ ಸ್ಟೇಟ್ ಅವಾರ್ಡ್ 2025 ಫಾರ್ ಸೋವಾ ರಿಗ್ಪಾ ಮೆಡಿಸನ್. ಸೊ ಸೋವಾ ರಿಗ್ಪಾ ಅಂತಕ್ಕಂಥದ್ದು ಹಿಮಾಲಯನ್ ಬೇಸ್ಡ್ ಮೆಡಿಸಿನ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಗಾಗಿ ಅವರು ಕಾಂಟ್ರಿಬ್ಯೂಟ್ ಮಾಡಿರುವ ಕಾರಣದಿಂದ ಲಡಾಖ್ ಸ್ಟೇಟ್ ಅವಾರ್ಡ್ ಅನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಪದ್ಮಾ ಗುರ್ಮಿಟ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಈ ಸೋವಾ ರಿಗ್ಪಾ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ಡೆವಲಪ್ ಮಾಡಿರುವ ಕಾರಣದಿಂದ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಇನ್ನು ಇಂಟರ್ನ್ಯಾಷನಲ್ ನ್ಯೂಸ್ಗೆ ಬಂದಾಗ ಹಂಗೇರಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಫಾರ್ಮರ್ ಸುಪ್ರೀಂ ಕೋರ್ಟ್ ಚೀಫ್ ಅನ್ನ ಈಗ ನ್ಯೂ ಪ್ರೆಸಿಡೆಂಟ್ ಆಗಿ, ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುತ್ತೆ. ಅವರ ಹೆಸರು ಅಂದ್ರಾಸ್ ಬಾಕಾ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಹಂಗೇರಿ ಮ್ಯಾಪ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಅದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಬುಡಾಪೆಸ್ಟ್ ಅಂತ ಕರಿತೇವೆ. ಸೊ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ, ಅಂದ್ರೆ ಸಂಪೂರ್ಣವಾಗಿ ಭೂ ಆವೃತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇದರ ನೈಬರಿಂಗ್ ಕಂಟ್ರೀಸ್ ಸ್ಲೋವಾಕಿಯಾ, ಉಕ್ರೇನ್, ರೊಮ್ಯಾನಿಯಾ, ಸೆರ್ಬಿಯಾ, ದೆನ್ ಕ್ರೊವೇಷಿಯಾ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ. ಸ್ಲೋವೇನಿಯಾ, ಆಸ್ಟ್ರಿಯಾ ಮತ್ತೆ ಜೆಕ್ ರಿಪಬ್ಲಿಕ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒನ್ ಆಫ್ ದಿ ಯುರೋಪಿಯನ್ ಕಂಟ್ರೀಸ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಕಂಟ್ರಿಗೆ ಆಂಡ್ರಾಸ್ ಬಾಕಾ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಹೆಡ್ ಅನ್ನ ಈಗ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಕುರಿಲ್ ಐಲ್ಯಾಂಡ್ಸ್, ಇದಕ್ಕೆ ರಷ್ಯನ್ ಹೆಡ್ ವ್ಲಾಡಿಮಿರ್ ಪುಟಿನ್ ಈಗ ಭೇಟಿ ಆಗಿರುವ ಕಾರಣದಿಂದ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಈ ಪ್ರದೇಶಕ್ಕೆ ಅವರು ಭೇಟಿ ಆಗಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರುತ್ತೆ. ಸೊ ಕುರಿಲ್ ಐಲ್ಯಾಂಡ್ಸ್ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಜಪಾನ್ ಮತ್ತೆ ರಷ್ಯಾ ನಡುವೆ ಇರ್ತಕ್ಕಂಥ ವಿವಾದಿತ ಪ್ರದೇಶವಾಗಿರುತ್ತೆ. ಸೊ ಈ ಪ್ರದೇಶಕ್ಕೆ ಈಗ ವ್ಲಾಡಿಮಿರ್ ಪುಟಿನ್ ಭೇಟಿ ನೀಡಿರ್ತಕ್ಕಂಥ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ pays visit to Iturup in the disputed Kuril Islands for the ವೆರಿ ಫಸ್ಟ್ ಟೈಮ್. ಸೊ ಮೊಟ್ಟ ಮೊದಲ ಬಾರಿಗೆ ಈ ವಿವಾದಿತವಾಗಿರ್ತಕ್ಕಂಥ ಕುರಿಲ್ ದ್ವೀಪಗಳಲ್ಲಿರ್ತಕ್ಕಂಥ ಇಟುರೂಪ್ ದ್ವೀಪ ಅಂತ ಅದೊಂದು ದ್ವೀಪದ ಹೆಸರು, ಇಲ್ಲಿಗೆ ಪ್ರಪ್ರಥಮ ಬಾರಿಗೆ ಅವರು ಭೇಟಿಯನ್ನ ನೀಡಿದ್ದಾರೆ. ಸೊ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಇದು ಕುರಿಲ್ ಐಲ್ಯಾಂಡ್ಸ್ ನ ಭಾಗದಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಫಾರ್ ಈಸ್ಟ್ ಆಫ್ ರಷ್ಯಾ ಬಿಟ್ವೀನ್ ಪೆಸಿಫಿಕ್ ಓಷನ್ ಮತ್ತೆ ಸಿ ಆಫ್ ಓಕ್ಸ್ಟಾಕ್. ಸೊ ಇದು
ಕುರಿಲ್ ದ್ವೀಪಗಳು ರಷ್ಯಾದ ದೂರ ಪೂರ್ವದಲ್ಲಿ ದೂರದಲ್ಲಿ ಇರ್ತಕ್ಕಂಥದ್ದು. ಪೆಸಿಫಿಕ್ ಮಹಾಸಾಗರ ಮತ್ತೆ ಒಕೋಟ್ಸ್ ಸಮುದ್ರದ ನಡುವೆ ಇರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ಸೊ ಇದು ವಾಲ್ಕ್ಯಾನಿಕ್ ಝೋನ್ ಆಗಿರುತ್ತೆ, ಅಂದ್ರೆ ರಿಂಗ್ ಆಫ್ ಫೈರ್ ಅಂತ ಕರಿತೇವೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ನ ಭಾಗವಾಗಿರೋದ್ರಿಂದ ಇದು ಜ್ವಾಲಾಮುಖಿಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕ್ಲೈಮೇಟ್ ಕೋಲ್ಡ್, ಶೀತವಾಗಿರುತ್ತೆ, ಸ್ನೋಹಿ, ಹಿಮದಿಂದ ಕೂಡಿರುತ್ತೆ, ಅಂಡ್ ಕೂಲ್ ವೆಟ್ ಫಾಗಿ ಸಮ್ಮರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಎಂಟೈರ್ಲಿ ಅಡ್ಮಿನಿಸ್ಟರ್ ಸದ್ಯಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ರಷ್ಯಾ. ಸಂಪೂರ್ಣವಾಗಿ ಕುರಿಲ್ ದ್ವೀಪಗಳನ್ನ ಆಡಳಿತ ಅವರ ಕೈಯಲ್ಲೇ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಇನ್ನು ಯಾರ್ಯಾರ ಮಧ್ಯೆ ಇಲ್ಲಿ ಡಿಸ್ಪ್ಯೂಟ್ ಇದೆ ಅಂದ್ರೆ ರಷ್ಯಾ ಮತ್ತು ಜಪಾನ್ ನಡುವೆ ಇರ್ತಕ್ಕಂಥ ವಿವಾದಿತ ಪ್ರದೇಶ ಇದಾಗಿರುತ್ತೆ. ಸೊ ಜಪಾನ್ ಕ್ಲೇಮ್ ಏನು ಅಂದ್ರೆ, ಜಪಾನ್ ಏನನ್ನ ಕ್ಲೇಮ್ ಮಾಡ್ತಾ ಇದೆ ಅಂದ್ರೆ, ಜಪಾನ್ ಕ್ಲೇಮ್ಸ್ ದಿ 4 ಸದರ್ನ್ ಮೋಸ್ಟ್ ಐಲ್ಯಾಂಡ್ಸ್ ಆಸ್ ಇಟ್ಸ್ ನಾರ್ದರ್ನ್ ಟೆರಿಟರಿ. ಅಂದ್ರೆ ದಕ್ಷಿಣಕ್ಕೆ ಇರ್ತಕ್ಕಂಥ 4 ದ್ವೀಪಗಳು ಜಪಾನ್ನ ಉತ್ತರದ ಭಾಗಗಳೆಂದು ಜಪಾನ್ ಅವರು ತಮ್ಮ ಹಕ್ಕುಗಳನ್ನ ಇಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ವರ್ಲ್ಡ್ ವಾರ್ 2 ನ ಒಂದು ಪರಂಪರೆ. ಸೊ ಇದಕ್ಕೆ ನಾವು ಕನೆಕ್ಟ್ ಮಾಡೋದಾದ್ರೆ ರಷ್ಯಾ ಮತ್ತೆ ಜಪಾನ್ ಇವರಿಬ್ರು ಕೂಡ ಈ ಒಂದು ಪೀಸ್ ಅಕಾರ್ಡ್ ಅನ್ನ, ಪೀಸ್ ಟ್ರೀಟಿಯನ್ನ ಇಬ್ರು ಕೂಡ ಸೈನ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಈ ಒಂದು ಕುರಿಲ್ ಐಲ್ಯಾಂಡ್ಸ್ಗೆ ಸಂಬಂಧಪಟ್ಟಂತೆ ಇವರಿಬ್ಬರ ಮಧ್ಯ ವಿವಾದ ಇರುವ ಕಾರಣದಿಂದ ದ್ವಿತೀಯ ವಿಶ್ವ ಯುದ್ಧಕ್ಕೆ ಇವೆರಡು ರಾಷ್ಟ್ರಗಳು, ಅಂದ್ರೆ ಶಾಂತಿ ಒಪ್ಪಂದಕ್ಕೆ ಇವೆರಡೂ ರಾಷ್ಟ್ರಗಳು ಇನ್ನೂ ಕೂಡ ಸಹಿ ಹಾಕದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.